ಆತ್ಮೀಯ ವೀಕ್ಷಕರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಇಂದಿನ ಈ ವಿಡಿಯೋದಲ್ಲಿ ನಾನು ಗರುಡ ಪುರಾಣದ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೇನೆ. ಅದಕ್ಕಿಂತ ಮೊದಲು ನಾವು ಒಟ್ಟಾರೆ ಎಷ್ಟು ಪುರಾಣ ಇದೆ ಅಂತ ತಿಳ್ಕೊಳ್ಬೇಕು. ಈ ಪುರಾಣಗಳನ್ನು ರಚಿಸಿದವರು ಯಾರು ಅಂತ ತಿಳ್ಕೊಳ್ಬೇಕು. ಈ ಪುರಾಣಗಳಲ್ಲಿ ವಿಭಾಗ ಇದೆಯೋ ಅಂತ ತಿಳ್ಕೊಳ್ಬೇಕು. ನೋಡಿ, ಪುರಾಣಗಳು ಯಾಕೆ ಬಂದಿವೆ ಅಂದ್ರೆ ವೇದ ಸಂಸ್ಕೃತದಲ್ಲಿದೆ, ವೇದಾಂತ ಸಂಸ್ಕೃತದಲ್ಲಿದೆ. ಈ ವೇದದಲ್ಲಿ ಹೇಳುವ ಭಾಷೆಗಳು ಸಾಮಾನ್ಯ ವ್ಯಕ್ತಿಗೆ ಅರ್ಥ ಆಗೋದಿಲ್ಲ. ವೇದಾಂತದಲ್ಲಿ ಹೇಳುವ ವಿಚಾರಗಳು ಸಾಮಾನ್ಯ ವ್ಯಕ್ತಿಗೆ ಅರ್ಥವಾಗುವುದಿಲ್ಲ. ಹಾಗಾಗಿ ಭಗವನ್ ವೇದವ್ಯಾಸರು 18 ಪುರಾಣಗಳನ್ನು ರಚಿಸಿದರು. ಈ ಪುರಾಣಗಳಲ್ಲಿ ಇರುವ ಎಲ್ಲ ಅಂಶವು ವೇದದಲ್ಲಿ ಮತ್ತು ವೇದಾಂತದಲ್ಲಿ ಹೇಳಿದ ಅಂಶಗಳೇ. ಮುಖ್ಯವಾಗಿ ವೇದದಲ್ಲಿ ಹೇಳಿದ ಕರ್ಮಕಾಂಡಗಳು. ಈಗ ಇಲ್ಲಿ ಕರ್ಮಕಾಂಡ ಅನ್ನೋದು ಬೇರೆ, ಜ್ಞಾನಕಾಂಡ ಅನ್ನೋದು ಬೇರೆ. ಇದು ಕರ್ಮಕಾಂಡಕ್ಕೆ ಸಂಬಂಧಿಸಿದೆ ಎಂಬುದನ್ನು ನಾವು ಮೊದಲನೇದಾಗಿ ತಿಳ್ಕೊಳ್ಬೇಕು. ಹಾಗಾದ್ರೆ ಒಟ್ಟು 18 ಪುರಾಣಗಳಿವೆ. 18 ಪುರಾಣಗಳಿವೆ. ಈ 18 ಪುರಾಣಗಳನ್ನು 3 ವಿಭಾಗವಾಗಿ ಮಾಡಿದ್ದಾರೆ. ಯಾವುದು ಆ 3 ವಿಭಾಗ ಅಂದ್ರೆ, ಒಂದು ಕೆಲವು ಪುರಾಣಗಳು ಸಾತ್ವಿಕ ಪುರಾಣಗಳು, ಕೆಲವು ಪುರಾಣಗಳು ರಾಜಸಿಕ ಪುರಾಣಗಳು, ಕೆಲವು ಪುರಾಣಗಳು ತಾಮಸಿಕ ಪುರಾಣಗಳು. ಎಲ್ಲ ಸಾತ್ವಿಕ ಪುರಾಣಗಳು ಗರುಡ ಪುರಾಣವನ್ನು ಸೇರಿದ್ದು ಮಹಾವಿಷ್ಣುವಿನ ಆರಾಧನೆ ಹೇಗೆ ಮಾಡಬೇಕು, ಪ್ರಾರ್ಥನೆ ಹೇಗೆ ಮಾಡಬೇಕು, ಪೂಜೆ ಹೇಗೆ ಮಾಡಬೇಕು, ಜಪ ಹೇಗೆ ಮಾಡಬೇಕು ಮುಂತಾದವುಗಳನ್ನು ಹೇಳುವಂತ ಪುರಾಣಗಳನ್ನು ನಾವು ಸಾತ್ವಿಕ ಪುರಾಣ ಅಂತ ಕರೀತೇವೆ. ಈ ಸಾತ್ವಿಕ ಪುರಾಣವನ್ನು ತಿಳ್ಕೊಳ್ಳೋದು ತುಂಬಾ ಮುಖ್ಯವಾದ ವಿಷಯ ಆಗಿದೆ. ಸಾತ್ವಿಕ, ರಾಜಸಿಕ ಮತ್ತು ತಾಮಸಿಕ ಅನ್ನೋದು ಗುಣಗಳಿಗೆ ಸಂಬಂಧಪಟ್ಟಿದೆ. ತಮೋಗುಣ, ರಜೋಗುಣ, ಸಾತ್ವಿಕ ಗುಣ. ಹಾಗಾಗಿ ಸಾತ್ವಿಕ ಗುಣದಲ್ಲಿ ಇರುವವರೇ ಭಗವಂತನನ್ನು ಆರಾಧಿಸ್ತಾರೆ, ಪ್ರೀತಿಸ್ತಾರೆ. ಇದನ್ನ ಅರ್ಥ ಮಾಡಿಕೊಂಡು ನೋಡಿ, ಈ ಸಾತ್ವಿಕ ಪುರಾಣಗಳು ಯಾವ್ಯಾವುದು ಅಂದ್ರೆ, ಒಂದು ವಿಷ್ಣು ಪುರಾಣ. ವಿಷ್ಣುವಿನ ಪುರಾಣ ಏನು ಹೇಳತ್ತೆ? ಈ ವಿಷ್ಣು ಪುರಾಣ ಅಂದ್ರೆ ವಿಷ್ಣುವಿನ ಸಂಪೂರ್ಣ ಮಹಿಮೆಯನ್ನು ಹೇಳತ್ತೆ. ಮಹಾವಿಷ್ಣುವಿನ ಸಂಪೂರ್ಣ ಮಹಿಮೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಕಥೆಗಳನ್ನು ವಿಷ್ಣು ಪುರಾಣವು ಹೇಳತ್ತೆ. ಇದು ಒಂದು ಸಾತ್ವಿಕ ಪುರಾಣ. ಎರಡನೇದು ಭಾಗವತ ಪುರಾಣ, ಶ್ರೀಮದ್ ಭಾಗವತ ಅಂತ ಹೇಳ್ತೇವೆ ನಾವು. ಶ್ರೀಮದ್ ಭಾಗವತ ಪುರಾಣ ಇದು ಏನು ಹೇಳತ್ತೆ ಅಂದ್ರೆ ಕೃಷ್ಣನ ಲೀಲೆಗಳನ್ನು ಹೇಳತ್ತೆ ಮತ್ತು ಭಗವಂತನ ಬಗ್ಗೆ ಆಳವಾದ ತಿಳುವಳಿಕೆ ನಮ್ಮಲ್ಲಿ ಉಂಟು ಮಾಡುತ್ತದೆ. ಕೃಷ್ಣ ಪರಬ್ರಹ್ಮ ಸ್ವರೂಪಿ ಎಂದು ಹೇಳುತ್ತದೆ ಮತ್ತು ಕೃಷ್ಣನ ಪೂರ್ತಿ ಅವತಾರವನ್ನು ಇದು ಸ್ಪಷ್ಟವಾಗಿ ಹೇಳುತ್ತೆ. ಮತ್ತು ಭಕ್ತಿ ಯೋಗದ ಮೂಲಕ ಭಗವಂತನನ್ನು ಹೇಗೆ ಪಡಿಬೇಕು, ಜ್ಞಾನ ಯೋಗದ ಮೂಲಕ ಭಗವಂತನನ್ನು ಹೇಗೆ ಪಡಿಬೇಕು, ಧ್ಯಾನ ಯೋಗದ ಮೂಲಕ ಭಗವಂತನನ್ನು ಹೇಗೆ ಪಡೆಯಬೇಕು ಅಂತ ಭಾಗವತ ಪುರಾಣ ಹೇಳತ್ತೆ. ಮೂರನೇದು ಸಾತ್ವಿಕ ಪುರಾಣದಲ್ಲಿ ಮೂರನೇದು ನಾರದೀಯ ಪುರಾಣ ಅಂತ. ಭಗವಂತನ ಭಕ್ತಿ ಮತ್ತು ಪ್ರೀತಿಯ ಬಗ್ಗೆ ಇದು ತಿಳಿಸತ್ತೆ. ನಾರದರು ಉಪದೇಶ ಮಾಡಿದ ಪುರಾಣ ಇದು. ನಾರದರು ಭಕ್ತಿ ಯೋಗದ ಪ್ರತಿನಿಧಿಯಾಗಿದ್ದಾರೆ. ಅವರು ನವವಿಧ ಭಕ್ತಿಯನ್ನು ಹೇಳ್ತಾರೆ. ಯಾವುದು? ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ, ಪಾದ ಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ. ಹೀಗೆ ನವವಿಧ ಭಕ್ತಿಯಿಂದ ಭಗವಂತನನ್ನು ಒಲಿಸಿಕೊಳ್ಳುವುದು ಹೇಗೆ ಅನ್ನೋದು ನಾರದೀಯ ಪುರಾಣದಲ್ಲಿ ಹೇಳ್ತಾರೆ. ಇದು 4ನೇ ಪುರಾಣ ಗರುಡ ಪುರಾಣ. ಇಲ್ಲಿ ಮಹಾವಿಷ್ಣುವನ್ನು ಅವನ ವಾಹನವಾದ ಗರುಡನು ಪ್ರಶ್ನೆ ಮಾಡ್ತಾನೆ, ಭಗವಂತ ನಿನ್ನ ಚರಿತ್ರೆ ಬಗ್ಗೆ ನಿನ್ಗೆ ಹೇಳು,
ಮಹಾವಿಷ್ಣುವಿನ ನಿನ್ನ ಅಂದ್ರೆ ಮಹಾವಿಷ್ಣುವಿನ ಚರಿತ್ರೆಯ ಬಗ್ಗೆ ಹೇಳು. ಜೊತೆಗೆ ನನಗೊಂದು ಒಂದು ಸಂಶಯ ಇದೆ. ಏನ್ ಸಂಶಯ ಅಂದ್ರೆ, ಇಲ್ಲಿ ಹುಟ್ಟುತ್ತಾರೆ, ಈ ಜಗತ್ತಲ್ಲಿ ಸಾಯ್ತಾರೆ, ಸತ್ತ ನಂತರ ಆ ಜೀವನ ಗತಿ ಏನಾಗತ್ತೆ? ಪ್ರತಿ ಮನುಷ್ಯ ಸಾಯ್ತಾನೆ, ಪ್ರಾಣಿಗಳು ಸಾಯ್ತವೆ, ಯಾವುದು ಇಲ್ಲಿ ಶಾಶ್ವತವೇ ಅಲ್ಲ. ಆದ್ರೆ ಇರುವಾಗ ನಮ್ಗೆ ಗೊತ್ತಾಗತ್ತೆ, ಸತ್ತ ನಂತರ ಆ ಜೀವನ ಕಥೆ ಏನಾಗತ್ತೆ ಅಂತ ನಮ್ಗೆ ಗೊತ್ತಾಗೋಲ್ಲ. ಆಮೇಲೆ ಸತ್ತ ನಂತರ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ನಂಗೆ ನೀನು ಹೇಳ್ಬೇಕು ಅಂತ ಗರುಡ ದೇವರು ಮಹಾವಿಷ್ಣುವನ್ನು ಕೇಳ್ಕೊಳ್ತಾರೆ. ಅದಕ್ಕೆ ಉತ್ತರವಾಗಿ ಸವಿಸ್ತಾರವಾಗಿ ಭಗವಂತನಾದ ಮಹಾವಿಷ್ಣು ಈ ಬಗ್ಗೆ ಸ್ಪಷ್ಟವಾಗಿ ಹೇಳುವ ವಿಚಾರಗಳು ನಮ್ಗೆ ಗರುಡ ಪುರಾಣ ಅಲ್ಲಿ ಕಂಡು ಬರುತ್ತೆ. 5ನೇ ಪುರಾಣ ಪದ್ಮ ಪುರಾಣ, 6ನೇ ಪುರಾಣ ವರಾಹ ಪುರಾಣ, ವರಾಹಾವತಾರದ ಬಗ್ಗೆ ಈ ಪುರಾಣ ಹೇಳತ್ತೆ. ಮತ್ತು 7ನೇ ಸಾತ್ವಿಕ ಪುರಾಣ ವಾಮನ ಪುರಾಣ. ಇದು ವಿಷ್ಣುವಿನ ಅವತಾರದಲ್ಲಿ ಒಂದಾದ ವಾಮನ ದೇವರ ಚರಿತ್ರೆಯನ್ನು ಹೇಳತ್ತೆ. ಇಷ್ಟು ಪುರಾಣಗಳು ಯಾವುದಕ್ಕೆ? ಸಾತ್ವಿಕ ಪುರಾಣಗಳು. ಸಜ್ಜನರು ಸತ್ಸಂಗದಲ್ಲಿ ಕೇಳಲೇಬೇಕಾದ ಪುರಾಣಗಳನ್ನು ಸಾತ್ವಿಕ ಪುರಾಣಗಳು ಅಂತ ನಾವು ಹೇಳ್ತೇವೆ. ಅದನ್ನು ಬಿಟ್ಟು ರಾಜಸಿಕ ಪುರಾಣಗಳಿವೆ. ಅವು ಯಾವ ಅಂದ್ರೆ ಬ್ರಹ್ಮಾಂಡ ಪುರಾಣ, ಬ್ರಹ್ಮ ವೈವರ್ತ ಪುರಾಣ, ಮಾರ್ಕಾಂಡೇಯ ಪುರಾಣ, ಭವಿಷ್ಯ ಪುರಾಣ, ವಾಮನ ಪುರಾಣ, ಬ್ರಹ್ಮ ಪುರಾಣ ಅಂತ ರಾಜಸಿಕ ಪುರಾಣಗಳು ಇವೆ. ತಾಮಸಿಕ ಪುರಾಣಗಳು ಮತ್ಸ್ಯ ಪುರಾಣ, ಮತ್ಸ್ಯಾವತಾರದ ಬಗ್ಗೆ ಹೇಳಿದ್ದು, ಕೂರ್ಮ ಪುರಾಣ, ಕೂರ್ಮಾವತಾರದ ಬಗ್ಗೆ ಹೇಳಿದ್ದು, ಶಿವ ಪುರಾಣ, ಸ್ಕಂದ ಪುರಾಣ ಮತ್ತು ಅಗ್ನಿ ಪುರಾಣ ಅಂತ ಒಟ್ಟು 18 ಪುರಾಣಗಳು ನಮ್ಗೆ ಸಿಗತ್ತೆ. ವೇದ ಅಂತ, ಆಮೇಲೆ ಪುರಾಣಗಳು, ಮಹಾಭಾರತ, ರಾಮಾಯಣ ಮುಂತಾದ ಉಪನಿಷತ್ತುಗಳು, ಹೀಗೆ ಒಂದರ ನಂತರ ಒಂದು ಬರ್ತಾ ಇರತ್ತೆ. ಸಾಮಾನ್ಯ ವ್ಯಕ್ತಿಯು ಅರ್ಥ ಮಾಡಿಕೊಳ್ಳಿ ಅಂತ ಈ ಪುರಾಣ ಬರುತ್ತೆ. ಈಗ ನಾವು ಗರುಡ ಪುರಾಣದ ಬಗ್ಗೆ ಯೋಚಿಸಿದಾಗ ಈ ಗರುಡ ಪುರಾಣದಲ್ಲಿ ಏನ್ ಬರುತ್ತೆ ಅಂತ ನಾವು ನೋಡ್ಬೇಕಾಗತ್ತೆ. ಗರುಡ ಪುರಾಣದಲ್ಲಿ ನಾವು ಹೇಳಿದ ಹಾಗೆ ಗರುಡನು ಯಾರಲ್ಲಿ ಪ್ರಶ್ನೆಯನ್ನು ಕೇಳ್ತಾನೆ ಅಂದ್ರೆ ಮಹಾವಿಷ್ಣುವಿನಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾನೆ. ಭಗವಂತ ಸತ್ತ ಮೇಲೆ, ಅಂದರೆ ಈ ದೇಹವನ್ನು ಬಿಟ್ಟ ಮೇಲೆ ಸ್ವರ್ಗ ನರಕ ಅಂತ ಹೇಳ್ತಾರೆ. ಇದು ನಿಜನೋ? ಸ್ವರ್ಗ ಇದೆಯೋ, ನರಕ ಅನ್ನೋದಿದೆಯೋ? ಈ ಜೀವರು ಏನೇನು ಮಾಡಿದರೆ ಎಲ್ಲೆಲ್ಲಿ ಹೋಗ್ತಾರೆ? ಇದ್ರ ಬಗ್ಗೆ ನಂಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಡಬೇಕು ಅಂತ ಇಲ್ಲಿ ಹೇಳೋದು ನಾವು ಕೇಳಿರ್ತೇವೆ. ಈ ಒಟ್ಟು ಗರುಡ ಪುರಾಣದಲ್ಲಿ ಮುಖ್ಯವಾಗಿ 16 ಅಧ್ಯಾಯಗಳು ಇವೆ. 16 ಅಧ್ಯಾಯಗಳಿವೆ. ಮತ್ತು ಇದರಲ್ಲಿ ಒಟ್ಟು 300 ಅಧ್ಯಾಯಗಳಿವೆ. 300 ಅಧ್ಯಾಯಗಳು ಬೇರೆ ಹೆಚ್ಚಿನ ಅಧ್ಯಾಯಗಳು ಭಗವಂತನ ಗುಣಗಾನವನ್ನು ಮಾಡ್ತವೆ. ಇದರಲ್ಲಿ ಕರ್ಮಕಾಂಡದ ಬಗ್ಗೆ ಇದೆ, ಬ್ರಹ್ಮಕಾಂಡದ ಬಗ್ಗೆ ಇದೆ ಮತ್ತು ಪ್ರೇತಕಾಂಡದ ಬಗ್ಗೆ ಇದೆ. ಬ್ರಹ್ಮಕಾಂಡ, ಕರ್ಮಕಾಂಡ ಮತ್ತು ಪ್ರೇತಕಾಂಡದ ಬಗ್ಗೆ ಇದೆ. ಹೆಚ್ಚಿನವರಿಗೆ ಬ್ರಹ್ಮಕಾಂಡದ ಬಗ್ಗೆ ನಾವು ಹೇಳುವಾಗ ಸಾಮಾನ್ಯವಾಗಿ ಏನು ಹೇಳ್ತೇವೆ? ಭಗವಂತನ ಸ್ತುತಿ ಇರತ್ತೆ. ಕರ್ಮಕಾಂಡದಲ್ಲಿ ಏನಿರುತ್ತೆ? ಕರ್ಮಗಳನ್ನು ನಾವು ಏನ್ ಮಾಡ್ಬೇಕು ಅನ್ನೋ ವಿಚಾರಗಳು ಕರ್ಮಕಾಂಡದಲ್ಲಿ ಇರತ್ತೆ. ಪ್ರೇತಕಾಂಡದಲ್ಲಿ ಏನಿರುತ್ತೆ ಅಂದರೆ ಒಬ್ಬ ವ್ಯಕ್ತಿಯ ಸಾವು ಅಂದ್ರೆ ಏನು, ಸಾವು ಅನ್ನೋದು ಇದೆಯೋ? ಮೊದಲನೇ ಪ್ರಶ್ನೆ. ನಾನು ಮೊದಲೇ ಹೇಳಿದೆ 2 ರೀತಿಯಲ್ಲಿ. ನೀವು ಭಗವದ್ಗೀತೆ ಮೂಲಕ ಹೋದಾಗ ಸಾವು ಅನ್ನೋದೇ ಇಲ್ಲ ಅಂತ ಬರುತ್ತೆ. 2ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಏನ್ ಬರುತ್ತೆ? ಸಾವು ಅನ್ನೋದು ಇಲ್ಲ. ಯಾರಿಗೆ ಸಾವು ಅನ್ನೋದಿಲ್ಲ ಅಂದ್ರೆ ಜ್ಞಾನಿಗಳಿಗೆ, ಜ್ಞಾನದ ಮಟ್ಟವನ್ನು ಏರಿದವರಿಗೆ, ಆತ್ಮಜ್ಞಾನಿಗಳಾದವರಿಗೆ
ತಾನು ದೇಹವಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ಅಂತಃಕರಣ ಅಲ್ಲ, ನಾನು ಆತ್ಮನೇ ಅಂತ ಖಚಿತವಾಗಿ ತಿಳಿದವರಿಗೆ ಸಾವು ಅನ್ನೋದಿಲ್ಲ. ನಮ್ಮಂತ ಸಾಮಾನ್ಯರಿಗೆ ನಾವು ದೇಹವನ್ನು ಬಿಡುವುದು, ಇದನ್ನು ಸಾವು ಅಂತ ಹೇಳ್ತೇವೆ. ಹಾಗಾಗಿ ನಾವು ಸಾಮಾನ್ಯ ವ್ಯಕ್ತಿಗಳನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು, ಕರ್ಮಕಾಂಡವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು, ಭಕ್ತಿ ಯೋಗವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಗರುಡ ಪುರಾಣ ಹೇಳಲು ಹೊರಟಿದೆ. ಈಗ ತುಂಬಾ ಜನಕ್ಕೆ ಒಂದು ಸಂಶಯ ಇರುತ್ತೆ. ತುಂಬಾ ಜನ ಏನ್ ಅನ್ಕೊಳ್ತಾರೆ ಅಂದ್ರೆ, ಬೇರೆಲ್ಲ ಪುರಾಣವನ್ನು ಕೇಳ್ತಾರೆ, ಗರುಡ ಪುರಾಣವನ್ನು ಸತ್ತ ಮೇಲೆ ಮಾತ್ರ ಕೇಳ್ಬೇಕು, ಮನೆಯಲ್ಲಿ ಯಾರಾದ್ರೂ ಸತ್ತಿರ್ಬೇಕು, ಆ ಸತ್ತ ನಂತರ ನಾವು ಗರುಡ ಪುರಾಣವನ್ನು ಕೇಳಬೇಕು ಅನ್ನುವ ಒಂದು ಅತ್ಯಂತ ತಪ್ಪು ಅಭಿಪ್ರಾಯ ಇದೆ. ಅತ್ಯಂತ ತಪ್ಪು ಅಭಿಪ್ರಾಯ ಇದೆ. ಇದು ಜನಸಾಮಾನ್ಯರಿಗಿದೆ. ಈ ಅಭಿಪ್ರಾಯ ಅತ್ಯಂತ ತಪ್ಪು. ಯಾಕಂದ್ರೆ ನಾವು ಗರುಡ ಪುರಾಣವನ್ನು ಯಾಕೆ ಕೇಳಬೇಕು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಯಾರು ಕೇಳಬೇಕು ಅಂತ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಕೇಳಬೇಕು ಅಂತ ಮೂರನೆಂತರ ಅರ್ಥ ಮಾಡ್ಕೊಳ್ಬೇಕು. ಗರುಡ ಪುರಾಣವನ್ನು ಬದುಕಿದ್ದವರು ಕೇಳಬೇಕು. ಯಾಕಂದ್ರೆ ಮನೆಯಲ್ಲಿ ಯಾರೊಬ್ರು ಸತ್ತೋದ್ರು ಅಂದ್ರೆ ನೆಕ್ಸ್ಟ್ ನಮ್ದು ಯಾವತ್ತೋ ಒಂದು ಸರದಿ ಬಂದೇ ಬರುತ್ತೆ, ಅದ್ರಲ್ಲಿ ಏನು ಡೌಟೇ ಇಲ್ಲ. ಯಾವಾಗ ಬರುತ್ತೆ ಅನ್ನೋದು ಮಾತ್ರ ಡೌಟೇ ವಿನಃ ನಾವು ಸಾಯೋದೇ ಇಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಈ ಒಂದು ಸಾವು ನಮಗೂ ಎಚ್ಚರಿಕೆಯ ಗಂಟೆ ಆಗಿದೆ. ನೀನು ಸಾಯ್ತೀಯ ಅಂತ ಅದು ನಮ್ಗೆ ನೆನಪು ಮಾಡತ್ತೆ. ಈಗ ಎರಡು ವಿಚಾರ ಬರುತ್ತೆ. ಒಂದು, ಸತ್ತ ವ್ಯಕ್ತಿಗೆ ಬದುಕಿದ್ದ ವ್ಯಕ್ತಿ ಏನ್ ಮಾಡ್ಬೇಕು? ಮೊದಲನೇ ಪ್ರಶ್ನೆ. ಈಗ ಸತ್ತವನು ಸತ್ತೋದ, ಅವನಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಬದುಕಿದ್ದಾಗ ಪುಣ್ಯ ಕಾರ್ಯಗಳನ್ನು ಮಾಡಿದ್ದರೆ ಅಥವಾ ಪಾಪ ಕಾರ್ಯಗಳನ್ನು ಮಾಡಿದ್ದರೆ ಸತ್ತ ನಂತರ ಅವನು ಅನುಭವಿಸಬೇಕಾಗುತ್ತದೆ. ಇದರಲ್ಲಿ ಯಾವ ಡೌಟು ಇಲ್ಲ. ಪುಣ್ಯ ಮಾಡಿದ್ರೆ ಪುಣ್ಯದ ಫಲವಾಗಿ ಸ್ವರ್ಗಲೋಕವನ್ನು ಅನುಭವಿಸಬಹುದು, ಪಾಪ ಮಾಡಿದ್ರೆ ಪಾಪದ ಫಲವಾಗಿ ನರಕ ಯಾತನೆಗಳನ್ನು ಅನುಭವಿಸಬಹುದು. ಹಾಗಾಗಿ ಸತ್ತ ವ್ಯಕ್ತಿ ತಾನು ಏನು ಮಾಡ್ಲಿಕ್ಕೆ ಸತ್ತ ನಂತರ ಸಾಧ್ಯ ಇಲ್ಲ. ಇದನ್ನು ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ತಂದೆ ಸತ್ತಾಗ ಮಗ, ಅಥವಾ ಹೆಂಡತಿ ಸತ್ತಾಗ ಗಂಡ, ಇಲ್ಲ ಗಂಡ ಸತ್ತಾಗ ಹೆಂಡತಿ, ಅಥವಾ ಕುಟುಂಬದ ಯಾವುದೇ ವ್ಯಕ್ತಿ ಸತ್ತಾಗ ಉಳಿದವರು ಏನ್ ಮಾಡ್ಬೇಕು ಅಂತ ಮೊದಲನೇ ಪ್ರಶ್ನೆ, ಏನ್ ಮಾಡ್ಬೇಕು ಅಂತ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೇನೆ. ಮೊದಲನೇದಾಗಿ ಯಾವ ವ್ಯಕ್ತಿ ಸಾಯ್ತಾನೋ ಆ ವ್ಯಕ್ತಿಯ ಜೊತೆಗೆ ಇದ್ದವರು, ಅಂದ್ರೆ ಅವನ ಕುಟುಂಬದವರಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಕೆಲವು ವಿಚಾರಗಳನ್ನು ಮಾಡಬೇಕು. ಏನ್ ಮಾಡಬೇಕು? ಆ ಸತ್ತ ಮನುಷ್ಯನ ದೇಹವನ್ನು ದಕ್ಷಿಣಾಮುಖವಾಗಿ ಇಡಬೇಕು. ಆಮೇಲೆ ತುಳಸಿ ಕಟ್ಟೆಯ ಹತ್ತಿರ ಇಡಬೇಕು. ಇಲ್ಲ ಒಂದು ತುಳಸಿ ಗಿಡವನ್ನು ಅಥವಾ ಕುಂಡವನ್ನು ಅಲ್ಲಿ ತಂದಿಡಬೇಕು. ಗಂಗಾ ಜಲವನ್ನು ಆ ಸತ್ತ ವ್ಯಕ್ತಿಯ ಬಾಯಿಯಲ್ಲಿ ಹಾಕಬೇಕು. ಸತ್ತ ವ್ಯಕ್ತಿಯ ಕಿವಿಯಲ್ಲಿ ನಾರಾಯಣ ನಾಮಸ್ಮರಣೆಯನ್ನು ಮಾಡಬೇಕು. ವಿಷ್ಣು ಸಹಸ್ರನಾಮವನ್ನಾಗ್ಲಿ, ಭಗವದ್ಗೀತೆಯನ್ನಾಗ್ಲಿ, ಅಥವಾ ಗೋವಿಂದ ನಾಮಸ್ಮರಣೆಯನ್ನಾಗಲಿ ಅವನ ಕಿವಿಯಲ್ಲಿ ಹೇಳಬೇಕು. ಅಥವಾ ವೇದ ಮಂತ್ರ ಗೊತ್ತಿದ್ದವರು ವೇದದಲ್ಲಿ ಒಂದು ವೇದದಲ್ಲಿ ಬರತ್ತೆ, ಆ ವೇದವನ್ನು ಅವನ ಕಿವಿಯಲ್ಲಿ ಹೇಳಬೇಕು. ಅಥವಾ ಸಾಮಾನ್ಯ ವ್ಯಕ್ತಿಗಳಿಗೆ ವೇದದ ಚಿಂತನೆ ಗೊತ್ತಾಗೋದಿಲ್ಲ, ಅದರಿಂದ ಅವರು ಹರಿನಾಮ ಸ್ಮರಣೆಯನ್ನು ಅವನಿಗೆ ನೆನಪಾಗಲಿ ಅನ್ನೋ ಉದ್ದೇಶದಿಂದ ಬಾಯಿಯ ಮೂಲಕ ಅವನ ಕಿವಿಯಲ್ಲಿ ಹೇಳಬೇಕು. ಯಾಕೆ ನಾನು ಬಾಯಿಯ ಮೂಲಕ ಅಂತ ಹೇಳಿದೆ ಅಂದ್ರೆ, ಸರ್ ಟೇಪ್ ರಿಕಾರ್ಡ್ ಹಾಕಿದ್ರೆ ಆಗತ್ತೋ, ಇಲ್ಲ ಟಿವಿಯಲ್ಲಿ ಹಾಕಿದ್ರೆ ಆಗತ್ತೋ ಅಂದ್ರೆ ಅದು ಉಪಯೋಗ ಆಗೋಲ್ಲ. ನೀವು ಅವನ ಕಿವಿಯಲ್ಲಿ ಹೋಗಿ ಗಟ್ಟಿಯಾಗಿ ಹೇಳಬೇಕು. ಏನಕ್ಕೆಂದರೆ ಜೀವವು ಸಡನ್ ಆಗಿ ಹೋಗುವುದಿಲ್ಲ.
ಮೊದಲಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ವ್ಯಕ್ತಿ ಸಾಯ್ತಾನೆ ಅಂದ್ರೆ ನಮ್ಗೆ ಹೇಗ್ ಸತ್ತ ಹಾಗೆ ಕಾಣಿಸತ್ತೆ, ಆದರೆ ಅವನು ಹಂತ ಹಂತವಾಗಿ ಸಾಯುತ್ತಾನೆ. ಅವನ ಪಂಚಕರ್ಮೇಂದ್ರಿಯಗಳನ್ನು, ಪಂಚ ಜ್ಞಾನೇಂದ್ರಿಯಗಳನ್ನು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳನ್ನು, ಅವನು ಮಾಡಿದ ಕರ್ಮಗಳನ್ನು ಎಲ್ಲವನ್ನು ಸೂಕ್ಷ್ಮ ಶರೀರದಲ್ಲಿ ಒಟ್ಟು ಮಾಡಿಕೊಂಡು ಆ ಸೂಕ್ಷ್ಮ ಶರೀರದ ಸಹಿತ ತನ್ನ ಪುಣ್ಯ ಪಾಪಕ್ಕೆ ಅನುಸಾರವಾಗಿ ಈ ದೇಹವನ್ನು ಬಿಡ್ತಾನೆ. ಯಾರು ಬಿಡೋದು? ಜೀವನು ಬಿಡ್ತಾನೆ. ಪುಣ್ಯಾತ್ಮನಾದರೆ ಮೊದಲನೇ ಸಿಂಪ್ಟಮ್ ಏನು ಅಂದ್ರೆ, ಅವನು ಜೀವವನ್ನು ಬಿಡುವಾಗ ಆ ಜೀವ ತಲೆ ಮಧ್ಯಭಾಗದಿಂದ, ಇಲ್ಲ ಮೂಗಿನಿಂದ, ಇಲ್ಲ ಕಣ್ಣಿನಿಂದ, ಇಲ್ಲ ಬಾಯಿಯಿಂದ, ಇಲ್ಲ ಕಿವಿಯಿಂದ ಹೋಗುತ್ತದೆ. ಸುಮಾರು ಆಗಿದ್ದರೆ ಹೇಗೆ ಪುಣ್ಯವಂತರು ಜಾಸ್ತಿ ಪುಣ್ಯ ಇದ್ದಾಗ ಮೇಲಿನಿಂದ ಜೀವ ಹೋಗತ್ತೆ, ಜಾಸ್ತಿ ಪಾಪಿಯಾದಂತೆ ಕೆಳಗಿನಿಂದ ಜೀವ ಹೋಗತ್ತೆ. ಪಾಪಿ ಜೀವರು ತಮ್ಮ ದೇಹವನ್ನು ಬಿಡುವಾಗ ಮಲ ಮಾಡುವ ಜಾಗದಿಂದ, ಮೂತ್ರ ಮಾಡುವ ಜಾಗದಿಂದಲೂ ಜೀವ ಬಿಡುತ್ತಾರೆ. ಹಾಗಾಗಿ ಮಲಮೂತ್ರಾದಿಗಳು ವಿಸರ್ಜನೆ ಮಾಡಿ ಜೀವ ಬಿಡುವುದು ಇದೆ. ಹಾಗಾಗಿ ಮೊದಲನೇದಾಗಿ ನಾವು ತಿಳ್ಕೊಳ್ಬೇಕಾದ್ದು ಏನು ಎಂದರೆ, ಪುಣ್ಯವಂತರ ಜೀವವು ಈ ಭಾಗಕ್ಕಿಂತ ಮೇಲಿನ ಭಾಗದಿಂದ ಹೋಗುತ್ತದೆ ಅಂತ ನಾವು ತಿಳ್ಕೊಳ್ಬೇಕು. ಹಾಗಾಗಿ ನಾವು ಇಲ್ಲಿ ಇಮ್ಮಿಡಿಯೇಟ್ ತಿಳ್ಕೊಳ್ಬೇಕು ಅಂದ್ರೆ, ನಾವು ಬದುಕಿದ್ದೇವೆ, ಆ ವ್ಯಕ್ತಿ ಸತ್ತಿದ್ದಾನೆ ಅಂತ ನಾವು ಬದುಕಿದ್ದೇವೆ, ಅದಕ್ಕಾಗಿ ನಾವು ಪ್ರಯತ್ನ ಮಾಡ್ಬೇಕು. ನನ್ಗೊಂದಿನ ಮರಣ ಅಂತ ಬರುತ್ತೆ, ನನ್ನ ಜೀವ ಹೋದಾಗ ಪುಣ್ಯಾತ್ಮರ ಜೀವದಂತೆ ಮೇಲ್ಭಾಗದಿಂದ ಜೀವ ಹೋಗುವಂತೆ ನಾನು ಹರಿನಾಮ ಸ್ಮರಣೆಯನ್ನು ಮಾಡಬೇಕು, ಭಗವಂತನ ಸ್ಮರಣೆಯನ್ನು ಮಾಡಬೇಕು, ಪೂಜೆ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ಜಪ ಮಾಡಬೇಕು, ನಾಮ ಜಪ ಮಾಡಬೇಕು, ನಾಮ ಸಂಕೀರ್ತನೆ ಮಾಡಬೇಕು, ಆಮೇಲೆ ಸತ್ಸಂಗ ಮಾಡಬೇಕು, ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕು. ಇದನ್ನು ಇಮ್ಮಿಡಿಯೇಟ್ ಆಗಿ ನಾವು ತಿಳ್ಕೊಳ್ಬೇಕು. ಒಬ್ಬ ವ್ಯಕ್ತಿ ಸತ್ತ ಕೂಡಲೇ ನಾವು ಇಮ್ಮಿಡಿಯೇಟ್ ಆಗಿ ನಾವು ತಿಳ್ಕೊಳ್ಬೇಕಾದ್ದು ಇದು, ಮತ್ತು ನಾವು ಮಾಡಬೇಕಾದ್ದು ಆ ವ್ಯಕ್ತಿಗೆ ಅದು. ಮತ್ತು ಈಗ ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಸತ್ತ ನಂತರ ಒಬ್ಬ ವ್ಯಕ್ತಿ ಸತ್ತ ಅಂತ ಗೊತ್ತಾಯ್ತು, ಸತ್ತ ನಂತರ ಏನ್ ಮಾಡ್ತಾರೆ, ಎಷ್ಟೋ ಜನ ಸುಮಾರು ಕಾಲ ಅಂದ್ರೆ ದಿನಗಟ್ಟಲೆ ಆ ದೇಹವನ್ನು ಸುಡದೆ, ಅವರು ಬಂದು ನೋಡ್ಬೇಕು, ಇವರು ಬಂದು ನೋಡ್ಬೇಕು, ಅವ್ರ ಕೊನೆ ಮಗ ನೋಡಿಲ್ಲ, ಇನ್ನೊಬ್ಬ ಫಾರಿನ್ ನಲ್ಲಿದ್ದಾನೆ, ಅವ್ರು ಅಲ್ಲಿಂದ ಬರ್ಬೇಕು ಅಂತ ಕಾಯಿಸ್ತಾರೆ. ಹಾಗೆ ಮಾಡಬಾರದು, ಯಾವುದೇ ಕಾರಣಕ್ಕೂ ಹಾಗೆ ಮಾಡಬಾರದು. ಸತ್ತ ನಂತರ ದೇಹವನ್ನು 12 ಗಂಟೆ ಒಳಗೆ ಸುಡಬೇಕು. ಸುಟ್ಟಿಲ್ಲ ಅಂದ್ರೆ ಅದು ತಂಗಳು ಇದ್ದ ಹಾಗೆ. ನೀವೊಂದು ಇಲ್ಲಿ ಅತಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾದ್ದೇನು ಅಂದ್ರೆ, ಈ ದೇಹವನ್ನು ನಾವು ಅಗ್ನಿಗೆ ಆಹುತಿಯಾಗಿ ಕೊಡ್ತಾ ಇದ್ದೇವೆ. ಅಗ್ನಿ ಅನ್ನೋನು ಭಗವಂತ ಅಂತ ಇಲ್ಲಿ ದೃಷ್ಟಿ. ಭಗವಂತನ ರೂಪಿಯಾದ ಅಗ್ನಿಗೆ ದೇಹವನ್ನು ನಾವು ಏನ್ ಮಾಡ್ತಾ ಇದ್ದೇವೆ, ಸಮರ್ಪಣೆ ಮಾಡ್ತಾ ಇದ್ದೇವೆ ಅಂತ ಅರ್ಥ ಮಾಡ್ಕೊಳ್ಬೇಕೇ ವಿನ ಯಾರೊಬ್ಬ ವ್ಯಕ್ತಿ ಸತ್ತ ಅವನ ದೇಹವನ್ನು ನಾವು ಸುಡ್ತಾ ಇದ್ದೇವೆ ಅಂತ ಅರ್ಥ ಮಾಡಿಕೊಳ್ಳಬಾರದು. ಅಂದರೆ ಪೂಜ್ಯ ಭಾವನೆಯಿಂದ ದೇಹವನ್ನು ಭಗವಂತನಿಗೆ ಸಮರ್ಪಿಸಬೇಕು. ಪಂಚಭೂತಗಳಿಂದ ಆದ ಈ ದೇಹವು ಸೃಷ್ಟಿಯಿಂದ ಭಗವಂತನಿಂದ ದೊರೆತ ಅಮೂಲ್ಯವಾದ ಕೊಡುಗೆಯಾಗಿದೆ. ಈ ಕೊಡುಗೆಯನ್ನು ಹಾಗೆಯೇ ನಾವು ಪಂಚಭೂತಗಳಿಗೆ ವಾಪಸ್ ಕೊಡಬೇಕೇ ವಿನಃ ದೇಹದಾನವನ್ನು ಮಾಡಬಾರದು. ತುಂಬಾ ಜನಕ್ಕೆ ಒಂದು ಕಲ್ಪನೆ ಇದೆ, ತಪ್ಪು ಕಲ್ಪನೆ ಇದೆ, ದೇಹದಾನವನ್ನು ಮಾಡುವುದರ ಮೂಲಕ ನಾನು ಸಮಾಜಕ್ಕೆ ಸಹಾಯ ಮಾಡ್ತೇನೆ, ಬೇರೆಯವರಿಗೆ ಸಹಾಯ ಮಾಡ್ತೇನೆ ಅಂತ. ಆದರೆ ಶಾಸ್ತ್ರಗಳ ಪ್ರಕಾರ ದೇಹದಾನ ಮಾಡಿದರೆ ಆ ಜೀವನಿಗೆ ದೇಹದಾನ ಮಾಡುವ ಹಕ್ಕಿಲ್ಲ. ನನ್ನ ದೇಹದಾನವನ್ನು ಮಾಡುವ ಹಕ್ಕು ನನಗಿಲ್ಲ. ಯಾಕಂದರೆ ಈ ದೇಹವನ್ನು ನಾನು ಸೃಷ್ಟಿ ಮಾಡಿಲ್ಲ.
ಈ ದೇಹವು ಮನುಷ್ಯ ದೇಹವು ಭಗವಂತನ ಕೊಡುಗೆಯಾಗಿದೆ. ಇದು ರೆಂಟೆಡ್. ಈ ರೆಂಟೆಡ್ ಹೌಸ್ ಅಲ್ಲಿ ನನ್ನ ಜೀವನು ಇಲ್ಲಿ ವಾಸಿಸ್ತಾ ಇದ್ದಾನೆ. ಈಗ ಇದು ಮುಗಿದೋಯ್ತು, ಟೆನ್ಯೂರ್ ಕ್ಲೋಸ್ ಆಯ್ತು. ಹಾಗಾಗಿ ಈ ಮನೆಯನ್ನು ಬಿಟ್ಟು ನಾನು ಅಂದರೆ ಜೀವನಾದ ನಾನು ಬೇರೆ ಕಡೆಗೆ ಹೋಗ್ತಾ ಇದ್ದೇನೆ. ಹಾಗಿದ್ದಾಗ ನಾನು ಯಾರ್ದೋ ಕೊಟ್ಟ ಮನೆಯನ್ನು ಇನ್ಯಾರಿಗೋ ದಾನ ಮಾಡುವ ಅಧಿಕಾರ ನನಗಿಲ್ಲ. ಹಾಗಾಗಿ ಅವುದನ್ನು ಮಾಡಬಾರದು. ಇದನ್ನು ಇದು ಗರುಡ ಪುರಾಣ ಅತ್ಯಂತ ಸ್ಪಷ್ಟವಾಗಿ ಹೇಳತ್ತೆ. ನೀವು ಹಾಗೆ ಮಾಡಿದರೆ ಅಲ್ಲಿಯೂ ನೀವು ಒಂದು ತರ ಪಾಪವನ್ನು ಗಳಿಸಿದ ಹಾಗೆ ಆಗ್ತೀರಿ. ಯಾಕಂದ್ರೆ ನಿಮ್ಮದಲ್ಲದ ವಸ್ತುವನ್ನು ಬೇರೆಯವರಿಗೆ ಕೊಡುವ ಅಧಿಕಾರ ನಿಮ್ಗಿಲ್ಲ. ಪಂಚಭೂತಗಳಿಂದ ಸೃಷ್ಟಿಯಿಂದ ಭಗವಂತನಿಂದ ಕೊಡಲ್ಪಟ್ಟ ಈ ದೇಹವನ್ನು ನೀವು ನಂದೇ ಅಲ್ಲಿ ಯಾಕೆ ಮಾಡಬಾರ್ದು ಅಂದ್ರೆ ನೋಡಿ, ನೀವು ಮಾಡಿದ್ರೆ ಯಾವ ಭಾವದಿಂದ ಮಾಡ್ತೀರಿ? ಇದು ನನ್ನ ದೇಹ, ನನ್ನ ಅಹಂಕಾರ. ಇಲ್ಲಿ ಅಹಂಕಾರ ಇದೆ. ನನ್ನ ದೇಹ ನನ್ನ ಅಂತ ಸಾಯುವಾಗ್ಲೂ ನಿಮ್ಗೆ ಹೋಗಿಲ್ಲ ಅಂದ್ರೆ ಅದು ಅಹಂಕಾರದ ಜೊತೆಗೆ ನೀವು ಸಾಯ್ತೀರಿ. ಹಾಗಾಗಿ ಮುಖ್ಯವಾಗಿ ತಿಳ್ಕೊಳ್ಬೇಕಾದ್ದು, ಶಾಸ್ತ್ರಗಳನ್ನು ಗೊತ್ತಿದ್ದವರು ದೇಹದಾನವನ್ನು ಮಾಡುವುದು ಅಷ್ಟೊಂದು ಒಳ್ಳೆಯದಲ್ಲ. ನಾಸ್ತಿಕರು ಏನಾದ್ರು ಮಾಡಲಿ. ಎರಡು ತರ ಜನ ಇದ್ದಾರೆ ಈ ಜಗತ್ತಲ್ಲಿ. ಕೆಲವರು ಶಾಸ್ತ್ರಗಳಿಗೆ ಅನುಗುಣವಾಗಿ, ಧರ್ಮಕ್ಕೆ ಅನುಗುಣವಾಗಿ, ಕರ್ಮಕ್ಕೆ ಅನುಗುಣವಾಗಿ ಬದುಕಿ ಅದಕ್ಕೆ ಅನುಗುಣವಾಗಿ ಸಾಯ್ತಾರೆ. ಸತ್ತ ನಂತರ ಧರ್ಮಕ್ಕೆ ಅನುಗುಣವಾಗಿ ಸತ್ತ ಜೀವನಿಗೆ ಮತ್ತು ಸತ್ತ ದೇಹಕ್ಕೆ ಸಂಸ್ಕಾರಗಳನ್ನು ಮಾಡ್ತಾ ಹೋಗ್ತಾರೆ. ಇದು ಅವರಿಗೆ ಅನ್ವಯ ಆಗತ್ತೆ. ಇನ್ನು ನಾನು ದೇವರನ್ನು ನಂಬೋದೇ ಇಲ್ಲ, ನಾನು ನಂಬೋದು ಸೈನ್ಸ್ ಅನ್ನು ಮಾತ್ರ. ಸತ್ತ ಮೇಲೆ ಈ ದೇಹಕ್ಕೆ ಏನು ಯೂಸ್ ಇಲ್ಲ, ಇದು ಕಸಕ್ಕೆ ಸಮನಾದ್ದು. ಹೀಗೆ ನಾಸ್ತಿಕವಾದ ಮಾಡೋರು ಏನ್ ಬೇಕಾ ಮಾಡ್ಬೋದು, ಅದು ಅವರಿಷ್ಟ. ಧರ್ಮಗ್ರಂಥಗಳ ಪ್ರಕಾರ ದೇಹದಾನ ಮಾಡುವುದು ಹಕ್ಕು ನಮಗಿಲ್ಲ ಅಂತ ಇದನ್ನು ಸ್ಪಷ್ಟವಾಗಿ ನೀವು ತಿಳ್ಕೊಂಡಿರ್ಬೇಕು. ಈಗ ಸತ್ತ ವ್ಯಕ್ತಿಯ ದೇಹವನ್ನು ಏನ್ ಮಾಡಬೇಕು? ಸತ್ತ ವ್ಯಕ್ತಿಯ ದೇಹವನ್ನು ಅಗ್ನಿಯ ಸ್ಪರ್ಶ ಮಾಡಬೇಕು. ಅಂದ್ರೆ ನಾವು ಅಗ್ನಿಗೆ ಆಹುತಿ ಮಾಡಬೇಕು. ಅದಕ್ಕೆ ಕೆಲವು ಕರ್ಮಕಾಂಡದ ಪ್ರಕಾರ ಹೋದಾಗ ಕೆಲವು ವಿಧಿವಿಧಾನಗಳು ಇದೆ. ಆ ವಿಧಿವಿಧಾನದ ಮೂಲಕವೇ ಅದನ್ನು ಮಾಡ್ತಾರೆ. ವಿಧಿವಿಧಾನಗಳು ಕೆಲವು ಇದೆ ಕರ್ಮಕಾಂಡ ಅಲ್ಲಿ. ಆ ವಿಧಿವಿಧಾನದ ಮೂಲಕ ದೇಹವನ್ನು ಅಗ್ನಿಗೆ ಸಮರ್ಪಿಸ್ತಾರೆ. ಇಲ್ಲಿ ತನಕ ನಮ್ಗೊಂದು ಅರ್ಥ ಆಗತ್ತೆ. ಇದೆಲ್ಲ ನಾವು ನೋಡ್ತೇವೆ, ಜಗತ್ತಲ್ಲಿ ನಾವು ನೋಡ್ತೇವೆ. ಆಯ್ತು, ಈಗ ಅಗ್ನಿಗೆ ಸಾಯುವ ಸ್ಥಿತಿಯಲ್ಲಿ, ಮನುಷ್ಯ ಸಾಯುವ ಸ್ಥಿತಿಯಲ್ಲಿ ಅವನಿಗೆ ಏನಾಗತ್ತೆ ಅನ್ನೋದೊಂದು ಮುಖ್ಯ. ಅಲ್ಲಿಂದ ಇದು ಕತೆ ಶುರು ಆಗತ್ತೆ. ಸತ್ತ ನಂತರ ಅನ್ನೋದಕ್ಕಿಂತ ಸಾಯುವ ಸ್ಥಿತಿಯಲ್ಲಿ ಅವನ ಸ್ಥಿತಿ ಹೇಗಿರತ್ತೆ. ಸಾಮಾನ್ಯವಾಗಿ ಮನುಷ್ಯನಿಗೆ ತಾನು ಸಾಯುವ 6 ತಿಂಗಳ ಮೊದಲು ಬೇರೆ ಬೇರೆ ತರ ಅವನಿಗೆ ಸಿಂಪ್ಟಮ್ಸ್ ಗೊತ್ತಾಗತ್ತೆ. ಏನು, ನಾನಿನ್ನು ಜಾಸ್ತಿ ಬದುಕೋ ಚಾನ್ಸಸ್ ಕಡಿಮೆ. ಈ ಸಿಂಪ್ಟಮ್ಸ್ ಗೊತ್ತಾದ ಕೂಡಲೇ ಅವನು ಏನ್ ಮಾಡಬೇಕಾದ ವಿಷಯ ಏನು ಅಂದ್ರೆ ದಾನಗಳನ್ನು ಮುಖ್ಯವಾಗಿ ಮಾಡಬೇಕು. ಯಾಕೆ ದಾನಗಳನ್ನು ಮಾಡಬೇಕು ಅಂದ್ರೆ, ನಮ್ಮ ಜೀವವು ಈ ದೇಹವನ್ನು ಬಿಟ್ಟ ನಂತರ ಯಮಪುರಿಯನ್ನು ಸೇರುವಲ್ಲಿ ತನಕ ನಾವು ಮಾಡಿದ ದಾನ ಧರ್ಮಗಳೇ ನಮ್ಗೆ ಸಹಾಯ ಮಾಡೋದೇ ವಿನಃ ಬೇರೆ ಯಾವುದು ಸಹಾಯ ಮಾಡೋಲ್ಲ. ಹಾಗಾಗಿ ನಾನು ಸಾಯ್ತೇನೆ ಅನ್ನೋದು ಪ್ರತಿಯೊಬ್ಬನಿಗೂ ಗೊತ್ತಿದೆ. ಸಾಯೋ ಮೊದಲು ನಾನು ಏನ್ ಮಾಡಬೇಕು ಅಂದ್ರೆ, ನಾನು ಸಾಧ್ಯ ಆದಷ್ಟು ದಾನವನ್ನು ಮಾಡಬೇಕು, ಸಾಧ್ಯ ಆದಷ್ಟು ದಯೆಯನ್ನು ತೋರಿಸಬೇಕು, ಸಾಧ್ಯ ಆದಷ್ಟು ಧರ್ಮವನ್ನು ಪಾಲಿಸಬೇಕು. ಇದು ನಮ್ಮ ತಲೆಯಲ್ಲಿ ಯಾವಾಗ್ಲೂ ಓಡ್ತಾ ಇರಬೇಕು. ಅದರ ನಂತರ ಸತ್ಸಂಗ ಮಾಡೋದು,
ಹರಿನಾಮ ಸ್ಮರಣೆ ಮಾಡುವುದು, ಭಗವಂತನ ಆರಾಧನೆ ಮಾಡುವುದು, ಇದು ಎಲ್ಲವೂ ಸತ್ತ ಜೀವನಿಗೆ ಅತ್ಯಂತ ಅನುಕೂಲವಾದ ಪರಿಸ್ಥಿತಿಯನ್ನು ತಂದುಕೊಡತ್ತೆ. ಯಾಕಂದ್ರೆ ನಾವು ಯಮಪುರಿಗೆ ಪ್ರತಿಯೊಬ್ಬನು ಹೋಗ್ಲೇಬೇಕಾಗತ್ತೆ. ಸತ್ತ ನಂತರ 1 ವರ್ಷದ ಟ್ರಾವೆಲ್ ನಂತರ ಯಮಪುರಿಯನ್ನು ಸೇರ್ತಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ಗರುಡ ಪುರಾಣ ಅಲ್ಲಿ ಸರ್ ನಾವು ಕೇಳಿದ್ದೇವೆ, ನಮ್ಗೆ ಕೇಳುವಾಗ್ಲೇ ಭಯ ಆಗತ್ತೆ, ಇಲ್ಲೇ ನರಕ ಬಂದ್ಬಿಡತ್ತೆ, ಇನ್ನು ನಾವು ಸತ್ ಮೇಲೆ ನಮ್ ಕಥೆ ಏನು ಅಂತ ಹೆಚ್ಚಿನ ಜನರು ಹಾಗೆ ಯೋಚನೆ ಮಾಡ್ತಾರೆ. ನೀವು ಅದು ಯೋಚನೆ ಹಾಗೆ ಮಾಡಬಾರ್ದು. ಯಾಕಂದ್ರೆ ಇಲ್ಲಿ ಹೇಳಿದ ಶಿಕ್ಷೆಗಳು, ಇಲ್ಲಿ ಹೇಳಿದ ನೋವುಗಳು, ಇಲ್ಲಿ ಹೇಳಿದ ಪನಿಷ್ಮೆಂಟ್ಗಳು ಪರಮ ಪಾಪಿಗೆ. ಇದು ಧರ್ಮವನ್ನು ಅನುಸರಿಸುವವರಿಗೆ, ಸತ್ಸಂಗ ಮಾಡುವವರಿಗೆ, ಧ್ಯಾನ ಮಾಡುವವರಿಗೆ, ದಾನ ಮಾಡುವವರಿಗೆ, ಬೇರೆಯವ್ರ ಬಗ್ಗೆ ಕರುಣೆ ತೋರಿಸೋರಿಗೆ ಅಲ್ಲ. ಯಾಕಂದ್ರೆ ಯಮಪುರಿಗೆ 4 ದ್ವಾರಗಳು ಇವೆ. ಇದನ್ನು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಬೇಕು. ಯಮಪುರಿ ಅನ್ಗೆ 4 ಬಾಗಿಲುಗಳು ಇವೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಬಾಗಿಲು ಅಂತ. ಪೂರ್ವ, ಪಶ್ಚಿಮ, ಉತ್ತರದ ಬಾಗಿಲುಗಳಲ್ಲಿ ಪುಣ್ಯ ಮಾಡಿದ ಜೀವರು ಎಂಟ್ರಿ ಕೊಡ್ತಾರೆ. ದಕ್ಷಿಣ ಬಾಗಿಲಲ್ಲಿ ಪಾಪಿಗಳು ಎಂಟ್ರಿ ಕೊಡ್ತಾರೆ. ನಾವು ಇಲ್ಲಿ ಡಿಸ್ಕಷನ್ ಮುಂದೆ ಮಾಡೋದು ಯಾರ ಬಗ್ಗೆ ಅಂದ್ರೆ ಪಾಪಿಗಳ ಬಗ್ಗೆ. ನೀವು ಪುಣ್ಯವಂತರಾಗಿದ್ದರೆ ಅಂದ್ರೆ ನಮ್ಗೆ ಗೊತ್ತಾಗತ್ತೆ ನಾವು ಪುಣ್ಯವಂತರು ಅಲ್ವಾ ಅಂತ. ನಾವು ದಯೆ ನಮ್ಮಲ್ಲಿದ್ರೆ, ಮನುಷ್ಯತ್ವ ನಮ್ಮಲ್ಲಿದ್ರೆ, ದಾನ ಧರ್ಮ ಮಾಡೋ ಗುಣ ನಮ್ಮಲ್ಲಿದ್ರೆ, ಭಗವಂತನ ಚಿಂತನೆ ಮಾಡೋ ಗುಣ ನಮ್ಮಲ್ಲಿದ್ರೆ, ಧ್ಯಾನ ಮಾಡೋ ಗುಣ ನಮ್ಮಲ್ಲಿದ್ರೆ ನಾವು ಪುಣ್ಯವಂತರೇ ಅಂತ ಅರ್ಥ. ಅದಕ್ಕೇನು ಡೌಟ್ ಪಡೋದು ಬೇಡ. ಬೇರೆಯವರಿಗೆ ಕಷ್ಟ ಕೊಡೋದೇ ನನ್ನ ಜೀವನದ ಉದ್ದೇಶ, ತೊಂದರೆ ಕೊಡೋದೇ ನನ್ನ ಜೀವನದ ಉದ್ದೇಶ. ಪಾಪ ಕರ್ಮಗಳನ್ನು ನಾನು ಮಾಡ್ತೇನೆ, ನಾನು ಯಾರಿಗೂ ಹೆದರೋಲ್ಲ. ಹೀಗೆ ಇಡೀ ಜೀವನದಲ್ಲಿ ಪಾಪ ಕರ್ಮವನ್ನು ಮಾಡಿದ ಜೀವಿ ಸತ್ತ ನಂತರ ದಕ್ಷಿಣ ದ್ವಾರದ ಮೂಲಕ ಈ ಯಮಪುರಿಯನ್ನು ಪ್ರವೇಶಿಸ್ತಾನೆ. ಇಲ್ಲಿ ನೋಡಿ, ಅವನು ಪಾಪಿಯೋ ಪುಣ್ಯವಂತನು ಅನ್ನೋದು ಯಾವ ದ್ವಾರಕ್ಕೆ ಅವನ ಟ್ರಾವೆಲ್ ಶುರು ಆಗತ್ತೆ ಅಲ್ಲೇ ಗೊತ್ತಾಗತ್ತೆ. ಹಾಗಾಗಿ ಸಾಮಾನ್ಯ ಜನರು ಹೆದರುವಂತ ವಿಚಾರ ಅಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಗರುಡ ಪುರಾಣ ಅಂದ್ರೆ ಎಲ್ಲವರು ಹೆದರ್ತಾರೆ. ಎಲ್ಲವರು ಯಾಕೆ ಹೆದರ್ತಾರೆ? ನೀನ್ ಪಾಪಿ ಆದ್ರೆ ಹೆದ್ರು. ನೀನ್ ಪಾಪಿ ಆಗಿದ್ದರೆ ಇದನ್ನು ಕೇಳಿ ತಿಳಿದುಕೊಂಡು ಪುಣ್ಯದ ಕೆಲಸ ಮಾಡ್ಲಿಕ್ಕೆ ಶುರು ಮಾಡು. ಅಲ್ಲೂ ನೀನು ಹೆದರ್ಬೇಕಾದ್ದೇನು ಇಲ್ಲ. ಓ, ನಾನು ಪಾಪ ಮಾಡ್ದೇನಲ್ಲ, ಹಾಗಾಗಿ ನಾನಿನ್ನು ಪಾಪ ಮಾಡಬಾರ್ದು, ಪುಣ್ಯದ ಕೆಲಸ ಮಾಡಬೇಕು ಅನ್ನೋದು ತಿಳಿದುಕೊಳ್ಳಬೇಕು ಅನ್ನುವುದಕ್ಕೆ ಗರುಡ ಪುರಾಣವನ್ನು ಕೇಳಲೇಬೇಕು. ಬದುಕಿದ್ದಾಗಲೇ, ನಾವು ಸಹಜ ಸ್ಥಿತಿಯಲ್ಲಿದ್ದಾಗಲೇ ಕೇಳಬೇಕಾದ ಪುರಾಣ ಗರುಡ ಪುರಾಣವೇ ವಿನಃ ಯಾರೋ ಸತ್ತು ಹೋದಾಗ ಹೆದ್ರಿ ಎಲ್ಲೋ ಮೂಲೆಯಲ್ಲಿ ಕೂತು ಯಾರೋ ಏನೋ ಹೇಳ್ತಾರೆ ಅಂತ ಭಯದಿಂದ ನಾನೇ ಪಾಪಿ ಆಗ್ತೇನೋ ಏನೋ ಅನ್ನೋ ಒಂದು ಕಾಳಜಿಯಿಂದ ಕೇಳುವಂತ ವಿಚಾರವೇ ಅಲ್ಲ. ಇದನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಮತ್ತು ನಿಮ್ಮ ಮನೆಯಲ್ಲೂ ಹೇಳ್ಬೇಕು. ಭಯಪಟ್ಟು ಗರುಡ ಪುರಾಣ ಕೇಳೋದಲ್ಲ. ನಾವು ಏನ್ ಮಾಡ್ಬೇಕು? ನಾನು ಸ್ವರ್ಗಕ್ಕೆ ಹೋಗಬೇಕಾದ್ರೆ ಅನೇಕ ಸ್ವರ್ಗಗಳು ಇವೆ, ಅನೇಕ ನರಕಗಳು ಇವೆ. ಹೇಗೆ ಪಾಪಿಗಳಿಗೆ ಅನೇಕ ನರಕಗಳು ಇವೆಯೋ, 84 ಲಕ್ಷ ನರಕ ಇದೆ ಅಂತ ಗರುಡ ಪುರಾಣದಲ್ಲಿ ಬರ್ತಾ, ಹಾಗೇನೆ ಪುಣ್ಯವಂತರಿಗೆ ಅತ್ಯಂತ ಹೆಚ್ಚು ಸ್ವರ್ಗಗಳು ಬೇಕಾದಷ್ಟು ಇದೆ. ಹಾಗಾಗಿ ಡಿಸೈಡ್ ಯಾವಾಗ ಮಾಡ್ಬೇಕು ಅಂದ್ರೆ ಡಿಸೈಡ್ ಇವಾಗ್ಲೇ ಮಾಡ್ಬೇಕು. ಸತ್ತ ನಂತರ ಡಿಸೈಡ್ ಮಾಡ್ಲಿಕ್ಕಾಗಲ್ಲ. ಸತ್ತ ನಂತರ ಅನ್ಭವಿಸೋದಷ್ಟೇ. ಡಿಸೈಡ್ ಈಗ ಮಾಡ್ಬೇಕು. ಹಾಗಾಗಿ ಈ ಗರುಡ ಪುರಾಣವನ್ನು ಬದುಕಿದ್ದಾಗಲೇ, ಶಕ್ತಿ ಇದ್ದಾಗಲೇ ಧರ್ಮವನ್ನು ಆಚರಣೆ ಮಾಡುವ ಮತ್ತು ಸಹಾಯ ಮಾಡುವ, ದಾನ ಧರ್ಮ ಮಾಡುವ ಶಕ್ತಿ ಇದ್ದಾಗಲೇ ಇದನ್ನು ಕೇಳಬೇಕು ಮತ್ತು ಆಚರಿಸ್ಬೇಕು. ಇದಕ್ಕಾಗಿ ಗರುಡ ಪುರಾಣ ಬಂದಿದೆ ಅಂತ ನಿಮ್ಗೆ ಮೊದಲದಾಗಿ ಗೊತ್ತಿರಬೇಕು. 2 ವಿಷಯಗಳು. ಒಂದು, ಸತ್ತ ಒಬ್ಬ ವ್ಯಕ್ತಿ ನಮ್ಮ ಮನೆಯಲ್ಲಿ ಸಾಯ್ತಾನೆಪ್ಪ.
ಈಗ ಸತ್ತಾಗ ನಾವು ಇದೆಲ್ಲ ಮಾಡಿದೆವು, ಗಂಗಾಜಲ ಅವನ ಬಾಯಿಗೆ ಹಾಕಿದೆವು, ಅವನ ಕಿವಿಯಲ್ಲಿ ನಾರಾಯಣ ಸ್ಮರಣೆ ಮಾಡಿದೆವು, ಅವನ ದೇಹವನ್ನು ಅಗ್ನಿಗೆ ಅರ್ಪಣೆ ಮಾಡಿದೆವು. ಈಗ ಆಯ್ತು, ಮತ್ತೇನ್ ಸರ್ ಮಾಡ್ಬೇಕು? ಇಷ್ಟ ಆಯ್ತಲ್ಲ. ಮತ್ತೆ ಸಾಮಾನ್ಯವಾಗಿ ಏನ್ ಮಾಡ್ಬೇಕು ಅಂದ್ರೆ, ನಿಜ ಅಂದ್ರೆ ಮೊದಲನೇ ದಿವಸದಿಂದಲೇ ಪಿಂಡ ಹಾಕ್ಬೇಕು. ನಿಜ ಸ್ಪಷ್ಟವಾಗಿ ಹೇಳಿದ್ರೆ ಸತ್ತ ಮೊದಲನೇ ದಿವಸದಿಂದಲೇ ಪಿಂಡ ಪ್ರದಾನ ಮಾಡ್ತಾ ಹೋಗ್ಬೇಕು. ಯಾಕಂದ್ರೆ ಆ ಸತ್ತವನಿಗೆ ಇನ್ನೊಂದು ಶರೀರ ಉತ್ಪತ್ತಿ ಆಗತ್ತೆ. 10ನೇ ದಿನ ಒಂದು ಶರೀರ ಉತ್ಪತ್ತಿ ಆಗತ್ತೆ. ಅಂದ್ರೆ ಕೈ, ಒಂದು ದಿನ ಪಿಂಡ ಹಾಕಿದಾಗ ಕೈಗಳು ಬರ್ತವೆ, 2ನೇ ದಿನ ಪಿಂಡ ಹಾಕಿದಾಗ ಕಾಲುಗಳು ಬರ್ತವೆ, 3ನೇ ದಿನ ಮುಖ ಬರುತ್ತೆ. ಹೀಗೆ ಒಂದೊಂದೇ ಅಂಗಗಳು ಸೇರಿದಾಗ 10ನೇ ಪಿಂಡಗಳು ಹಾಕಿದಾಗ ನಾವು 12ನೇ ದಿನ ತನಕ ಹಾಕ್ತವೆ. ಹಾಕಿದಾಗ ಅವನು ಪರಿಪೂರ್ಣನಾದ ಏನಾಗ್ತಾನೆ, ಒಂದು ಇದೇ ಆಕೃತಿಯ ಜೀವ ಆಗ್ತಾನೆ, ಅಲ್ಲೊಂದು ಶರೀರ ಉತ್ಪತ್ತಿ ಆಗತ್ತೆ ಅನ್ನೋದು ಅದಕ್ಕೆ ನಾವು ಶ್ರಾದ್ದ ಮಾಡ್ತೇವೆ. ಆ ನಂಬಿಕೆಯಿಂದ ನಾವು ಶ್ರಾದ್ದ ಮಾಡ್ತೇವೆ ಅಂತ ನಮ್ಗೆ ಗೊತ್ತಿರ್ಬೇಕು. ಶ್ರಾದ್ದ ಮಾಡಿಲ್ಲ ಅಂದ್ರೆ ಏನಾಗತ್ತೆ ಸರ್? ಶ್ರಾದ್ದ ಮಾಡಿಲ್ಲ ಅಂದ್ರೆ ಏನು ಆಗೋಲ್ಲ. ನಿಮ್ಗೆ ಮಾಡಿದರೆ ಆ ಜೀವಿಗೆ ಹೆಲ್ಪ್ ಆಗತ್ತೆ, ಮಾಡಿದರೆ ಆ ಜೀವಿಗೆ ಹೆಲ್ಪ್ ಆಗತ್ತೆ. ಮಾಡಿಲ್ಲ ಅಂದ್ರೆ ಏನಾಗತ್ತೆ ಅಂದ್ರೆ ಪ್ರೇತವಾಗಿ ನಿಮ್ಮನ್ನು ಕಾಡ್ತಾನೆ. ಎಸ್, ಅದಕ್ಕೆ ಇದು ಪ್ರೇತಕಾಂಡ ಅಂತ ಇದಕ್ಕೆ ಪ್ರೇತಕಾಂಡ ಅಂತ ಯಾಕೆ ಹೆಸರು ಬಂದಿದೆ? ಈಗ ಒಬ್ಬ ವ್ಯಕ್ತಿ ತನ್ನ ದೇಹವನ್ನು ಬಿಟ್ಟ ಕೂಡಲೇ ಆ ಜೀವವನ್ನು ಪ್ರೇತ ಅಂತ ಹೇಳ್ತಾರೆ. ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ, ಜೀವವನ್ನು, ದೇಹವನ್ನು ಬಿಟ್ಟ ಜೀವನನ್ನು ಪ್ರೇತ ಅಂತ ಕರೀತಾರೆ. ಎಲ್ಲಿಯ ತನಕ ಅಂದರೆ 10, 12, ಕೆಲವರು ಈಗ 10 ದಿನ, 12ನೇ ದಿವಸ ತನಕ, ಮತ್ತೆ ಕೆಲವರು 13ನೇ ದಿವಸ, ಇಲ್ಲ ಕೆಲವರು 14ನೇ ದಿವಸ ವೈಕುಂಠ ಸಮಾರಾಧನೆ ಮಾಡ್ತಾರೆ. ಅಲ್ಲಿಯ ತನಕ 13ನೇ ದಿವಸ ಟ್ರಾವೆಲ್ ಮಾಡ್ಲಿಕ್ಕೆ ಶುರು ಮಾಡುದು. ಟ್ರಾವೆಲ್ ಮಾಡುವುದಕ್ಕೆ ಶುರು ಮಾಡುವುದು ಜೀವ 13ನೇ ದಿವಸದಿಂದ. ತಲುಪೋದಲ್ಲ. ತುಂಬಾ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ, 13ನೇ ದಿವಸಕ್ಕೆ ಹೋಗಿ ವೈಕುಂಠನೋ ಯಮಪುರಿನೋ ಸೇರ್ಬಿಡೋದು. ಸೇರಿ ಬಿಡುವುದಲ್ಲ, ಶುರು ಮಾಡುವುದು. ಸೇರ್ಲಿಕ್ಕೆ ಇನ್ನೊಂದು ವರ್ಷ ಬೇಕು ಅಂತ ನಮ್ಮ ಶಾಸ್ತ್ರಗಳು ಹೇಳ್ತವೆ. ಹಾಗಾಗಿ ಏನ್ ಮಾಡ್ಬೇಕು, ಇವಾಗ ನಾವು ಏನ್ ಮಾಡ್ಬೇಕು? ಮೊದಲದಾಗಿ ಅರ್ಥ ಮಾಡ್ಕೊಳ್ಳಿ, ಸತ್ತ ವ್ಯಕ್ತಿಯು ತನ್ನ ದೇಹವನ್ನು ಬಿಟ್ಟಿರ್ತಾನೆ ವಿನಃ ತನ್ನ ಕುಟುಂಬವನ್ನು, ಈ ಜಗತ್ತನ್ನು 12 ದಿನಗಳ ಕಾಲ ಬಿಟ್ಟಿರುವುದಿಲ್ಲ. ಸತ್ತ ವ್ಯಕ್ತಿಯು ತನ್ನ ದೇಹವನ್ನು ಬಿಟ್ಟಿರ್ತಾನೆ ವಿನಃ ತನ್ನ ಬಂಧು ಬಾಂಧವರನ್ನು ನೋಡ್ಲಿಕ್ಕೆ, ತನ್ನ ಮನೆಯನ್ನು ನೋಡ್ಲಿಕ್ಕೆ ಈ ಜಗತ್ತಿನಲ್ಲಿ 12 ದಿನಗಳ ಕಾಲ ಓಡಾಡ್ತಾ ಇರ್ತಾನೆ. ಅದನ್ನು ನಾವು ಪ್ರೇತ ಅಂತ ಕರಿತೇವೆ. ಆ ಜೀವನನ್ನು ನಾವು ಏನು ಹೇಳ್ತೇವೆ? ಪ್ರೇತ ಅಂತ ಕರಿತೇವೆ. ಭಾಷೆ ಪ್ರೇತ ಅಂತ ಕರಿತೇವೆ. ಈಗ ಸ್ವಲ್ಪ ಸಾತ್ವಿಕರಾದವರು ಏನ್ ಮಾಡ್ಬೇಕು ಅಂದ್ರೆ, ಆ ಜೀವ ಸತ್ತ ನಂತರ ಮೋಹ ಹೋಗಿರೋಲ್ಲ. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನಾನೇನ್ ಮಾಡ್ಬೇಕು, ನನ್ನ ಬಗ್ಗೆ ಅವರು ಏನ್ ಕಾಳಜಿ ತೋರಿಸ್ತಾ ಇದ್ದಾರೆ, ನನ್ನ ಆಬ್ಸೆನ್ಸ್ ಅನ್ನೋರು ಫೀಲ್ ಮಾಡ್ತಾ ಇದ್ದಾರೋ ಇಲ್ಲ ಫೀಲೇ ಮಾಡುದಿಲ್ವಾ ಅನ್ನೋದು ಆ ಜೀವನಿಗೆ ಕೇಳಿಸತ್ತೆ, ನೋಡತ್ತೆ, ಆ ಭಾವನೆಗಳು ಅರ್ಥ ಆಗತ್ತೆ. ಹಾಗಾಗಿ ಆ 12 ದಿನಗಳ ಕಾಲ ಆ ಜೀವನನ್ನು ನೆನೆಸಿ ನೀವು ಏನಾದ್ರೂ ಪುಣ್ಯ ಕಾರ್ಯಗಳನ್ನು ಮಾಡಿದರೆ, ದಾನವನ್ನು ಮಾಡಿದರೆ, ಈಗ ನೀವು ಹಕ್ಕಿಗೆ ಒಂದು ಕಾಳು ಹಾಕ್ತೀರಿ, ನನ್ನ ಸತ್ತವರಿಗೆ ಇದು ಆ ಪುಣ್ಯ ಸೇರ್ಲಪ್ಪ, ನಾಯಿಗೆ ಬಿಸ್ಕೆಟ್ ಹಾಕ್ತೀರಿ, ಸತ್ತವರಿಗೆ ಆ ಪುಣ್ಯ ಸೇರ್ಲಪ್ಪ. ಒಂದು ತೀರ್ಥಯಾತ್ರೆಗೆ ಹೋಗ್ತೀರಿ, ಆ ತೀರ್ಥಯಾತ್ರೆಗೆ ಒಂದು ಆವಾಗ ಹೋಗ್ಬಾರ್ದು ಸೂತಕ ಇದ್ದಾಗ ಅಂತ ಇದ್ರು ನೀವು ಮಾಡಿದ ಎಲ್ಲ ಚಿಕ್ಕ ಚಿಕ್ಕ ಪುಣ್ಯವನ್ನು ಆ ಜೀವನನ್ನು ನೆನೆಸಿಕೊಂಡು ಮಾಡಿದರೆ ಆ ಜೀವ ಅತಿ ಸಂತೋಷ ಪಡ್ತಾನೆ. ನಾನಿಲ್ಲದಿದ್ದರೂ ನನ್ನ ಬಗ್ಗೆ ತುಂಬಾ ಕಾಳಜಿ ಇದೆ, ನಾನು ನನ್ನ ಜೀವನದಲ್ಲಿ ಅವರಿಗೆ ಮಾಡಿದ ಎಲ್ಲ ಕೆಲಸವು ಸಾರ್ಥಕವಾಗಿದೆ ಅಂತ ಒಂದು ತೃಪ್ತಿಯಿಂದ ಆ ಜೀವ 13ನೇ ದಿವಸದಿಂದ ಪ್ರಯಾಣ ಶುರು ಮಾಡ್ತಾನೆ.
ಸತ್ತ ಕೂಡ್ಲೆ ಹಾಗೆ ಹೋಯ್ತು, ಮುಗ್ದೆ ಹೋಯ್ತು, ನಮ್ಗೂ ಅವ್ರಿಗೂ ಸಂಬಂಧ ಇಲ್ಲ ಅನ್ನೋ ತರ ಸಾಮಾನ್ಯವಾಗಿ ಈಗ ಏನ್ ಮಾಡ್ತಾರೆ, ಸತ್ತ ಕೂಡ್ಲೆ ಆಸ್ತಿ ತಗಾದೆ ಜಗಳ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಸತ್ತ ಕೂಡ್ಲೆ ಹೆಣದ ಮುಂದೆಯಿಂದಲೇ ಶುರು ಆಗತ್ತೆ, ಆಮೇಲೆ ಪುರ್ಸತ್ತೇ ಇಲ್ಲ, ಜೀವ ನೋಡ್ತಾ ಇರ್ತಾನೆ. ನಾನು ಇಷ್ಟು ಮಾಡಿ ಇಷ್ಟೇ ಉಪಯೋಗ ಆಯ್ತು, ತುಂಬಾ ನೋವಾಗತ್ತೆ ಆ ಜೀವನಿಗೆ. ನಾನು ಇಷ್ಟು ಜನಕ್ಕೆ ಇಷ್ಟೆಲ್ಲ ಮಾಡಿದೆ, ನನ್ನ ಹೆಂಡತಿಗೆ, ಮಕ್ಕಳಿಗೆ, ಅವರಿಗೆ ಇವರಿಗೆ, ನನ್ನ ಬಗ್ಗೆ ಯೋಚನೆ ಮಾಡುವವರು ಯಾರು ಇಲ್ವಾ ಅಂತ ಸಾಮಾನ್ಯವಾದ ಜೀವ ಏನಾಗತ್ತೆ, ಕೊರಗತ್ತೆ, ನೋವು ಅನ್ಭವಿಸತ್ತೆ. ಹಾಗಾಗಿ ನಾವು ಮೊದಲಾಗಿ ಅರ್ಥ ಮಾಡ್ಕೊಳ್ಬೇಕಾದ್ದು ಮುಖ್ಯವಾಗಿ ಒಂದು 12 ದಿನದ ತನಕ ನಾವು ಆ ಜೀವನಿಗೆ ಅನುಕೂಲವಾಗುವ ವಿಚಾರವನ್ನು ಮಾಡ್ತಾ ಇರಬೇಕು. ಇಲ್ಲಿ ಮುಖ್ಯವಾಗಿ ಅನುಕೂಲವಾಗುವ ವಿಚಾರಗಳು 2. ಒಂದು ಭಾಗವತ ಪುರಾಣದ ಸಪ್ತಾಹ ಮಾಡೋದು, ಶ್ರೀಮನ್ ಭಾಗವತ ಪುರಾಣದ ಸಪ್ತಾಹ ಮಾಡೋದು. ಇನ್ನೊಂದು ಗರುಡ ಪುರಾಣವನ್ನು ಓದಿಸೋದು. ಭಾಗವತ ಪುರಾಣವನ್ನು ಓದಿಸೋದು ಮತ್ತು ಗರುಡ ಪುರಾಣವನ್ನು ಓದಿಸೋದು. ಪ್ರಶ್ನೆ ಬರುತ್ತೆ, ಯಾಕೆ ಭಾಗವತ ಪುರಾಣವನ್ನು ಓದಿಸೋದು ಯಾಕೆ ಅಂದರೆ, ಅಲ್ಲಿ ಬರುವುದೆಲ್ಲ ಭಗವಂತನ ಲೀಲೆಗಳು, ಅಲ್ಲಿ ಬರುವುದೆಲ್ಲ ಸಜ್ಜನ ಸಾಂಗತ್ಯ. ಮುಖ್ಯವಾಗಿ 10ನೇ ಕ್ಯಾಂಟೋದಲ್ಲಿ 11ನೇ ಕ್ಯಾಂಟೋದಲ್ಲಿ ಅಧ್ಯಾಯಗಳಲ್ಲಿ ಬರೋದೆಲ್ಲ ಹತ್ತನೇ ಅಧ್ಯಾಯದಲ್ಲಿ ಬರೋದು ಶ್ರೀಕೃಷ್ಣನ ಲೀಲಾಮೃತ. ಚಿಕ್ಕ ವಯಸ್ಸಿಂದ ಅವತಾರದ ಕೊನೆಯ ತನಕ 10 ಮತ್ತು 11ನೇ ಕ್ಯಾಂಟೋದಲ್ಲಿ ಅಥವಾ ಅಧ್ಯಾಯದಲ್ಲಿ ಬರುತ್ತೆ. ನಮಸ್ತೆ. ಉದ್ಧವ ಗೀತೆ ಕಂಪ್ಲೀಟ್ ಬರುತ್ತೆ. ಜೀವನು ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಸತ್ತ ಕೂಡಲೇ ಮೇಲೆ ಹೋಗುವುದಿಲ್ಲ, 12 ದಿನಗಳ ಕಾಲ ಇಲ್ಲೇ ಓಡಾಡ್ತಾ ಇರ್ತಾನೆ. ನೀವು ಆ ಸಪ್ತಾಹ ಮಾಡಿದಾಗ ನಿಮ್ಮ ಜೊತೆಗೆ ಆ ಜೀವನು ಬಂದು ಕೇಳಿಸ್ಕೊಳ್ತಾ ಇರ್ತಾನೆ. ಆ ಪುಣ್ಯದ ಫಲದಿಂದ ಆ ಜೀವನಿಗೆ ಅಲ್ಲಿಯೇ ತನ್ನ ಪಾಪತ್ವವನ್ನು ಕಳೆದುಕೊಳ್ಳುವ ಚಾನ್ಸ್ ಇದೆ. ಯಾಕಂದ್ರೆ ಭಾಗವತವನ್ನು ಕೇಳೋದು ಯಾರಿಗೆ ಸಾಧ್ಯ ಅಂದ್ರೆ ಪರಮ ಪುಣ್ಯವಂತರಿಗೆ ಮಾತ್ರ. ನೀವು ಆ ಪರಮ ಪುಣ್ಯವಂತನನ್ನಾಗಿ ಆ ಜೀವನನ್ನು ಮಾಡಬಹುದು. ಈ ದೃಷ್ಟಿಯಿಂದ ಭಾಗವತ ಸಪ್ತಾಹವನ್ನು ಸತ್ತ ನಂತರ 12 ದಿನದೊಳಗೆ, ಮುಖ್ಯವಾಗಿ 10 ದಿನದೊಳಗೆ ಮಾಡಿದ್ರೆ ಒಳ್ಳೆಯದು, ಮಾಡಬೇಕು. ಮತ್ತು ಗರುಡ ಪ್ರವಚನವನ್ನು ಮಾಡಿಸಬೇಕು. ಗರುಡ ಪುರಾಣ ಪ್ರವಚನ ಯಾಕೆ ಸರ್ ಮಾಡಿಸ್ಬೇಕು? ಭಾಗವತ ಪುರಾಣ ಅರ್ಥ ಆಯ್ತು. ಯಾಕಂದ್ರೆ ನಮಗೂ ಪುಣ್ಯ ಬರುತ್ತೆ, ಆ ಜೀವ ಕೇಳ್ತಾ ಇದ್ದ ಅವನಿಗೂ ಪುಣ್ಯ ಬರುತ್ತೆ, ತನ್ನ ಕರ್ಮವನ್ನು ಪಾಪವನ್ನು ಅವನು ಇಲ್ಲೇ ಕಳ್ಕೊಳ್ಳುವ ಚಾನ್ಸ್ ಇದೆ. ಗರುಡ ಪುರಾಣವನ್ನು ಯಾಕೆ ಓದಬೇಕು ಅಂದ್ರೆ, ಈಗ ಸತ್ತ ಜೀವನಿಗೆ ಯಾವ ರೀತಿಯ ಸಂಸ್ಕಾರವನ್ನು ಮಾಡಬೇಕು, ಸತ್ತ ಜೀವನ ಪರಿಸ್ಥಿತಿ ದೇಹವನ್ನು ಬಿಟ್ಟ ನಂತರ ಹೇಗಿರತ್ತೆ, ಉಳಿದವರು ಅಂದ್ರೆ ಮಗ ಆಗ್ಲಿ ಅವನಿಗೆ ಸಂಬಂಧಪಟ್ಟವರು ಏನು ಮಾಡಿದರೆ ಆ ಜೀವನಿಗೆ ತುಂಬಾ ಅನುಕೂಲ ಆಗತ್ತೆ, ಇದು ಒಂದು ತಿಳ್ಕೊಳ್ಳೋದು. ಒಂದಕ್ಕಾಗಿ ಗರುಡ ಪುರಾಣ ಓದ್ಬೇಕು. 2ನೇದು, ನಾನು ಆವಾಗ ಹೇಳಿದ ಹಾಗೆ, ಹುಟ್ಟು ಬಂದ ಹಾಗೆ ಸಾವು ಸಹ ಖಚಿತವಾಗಿ ಬರುತ್ತೆ. ಈ ಒಂದು ಹೆಣವನ್ನು ನೋಡಿದ ಕೂಡಲೇ ಒಂದು ದಿನ ನಾನು ಹಾಗೇ ಮಲಗಿರ್ತೇನೆ ಅಂತ ಇಮ್ಮಿಡಿಯೇಟ್ ಭಾವನೆ ಬರಬೇಕು. ಸ್ಮಶಾನಕ್ಕೆ ಹೋದ ಕೂಡಲೇ ಬರ್ಬೇಕಾದ ಭಾವನೆ ಏನು ಅಂದ್ರೆ, ಬೇರೆಯವರು ಸತ್ರು ಅಂತಲ್ಲ, ನಾನು ಒಂದ್ ದಿವಸ ಹೀಗೆ ಸಾಯ್ತೇನೆ, ನನ್ನ ಹೆಣದ ಮೇಲೆ ಈ ದೇಹ ಅಲ್ಲಿ ಮಲಗಿರುತ್ತೆ, ಅದ್ರ ಮೇಲೆ ಹೂಮಾಲೆ ಹಾಕ್ತಾರೆ, ಹೀಗೆ ಎಲ್ಲ ಮಾಡ್ತಾರೆ ಅನ್ನೋ ಭಾವವನ್ನು ನೀವು ತಂದುಕೊಂಡಾಗ ಸಾವು ಅನ್ನೋದು ಇಷ್ಟೇ, ಬದುಕು ಅನ್ನೋದು ಇಷ್ಟೇ ಅನ್ನೋದು ಗೊತ್ತಾಗತ್ತೆ. ನಶ್ವರ ಜೀವವಿದು, ನಂಬದಿರು ಈ ದೇಹ ನಿತ್ಯವಲ್ಲ ಅಂದ್ರೆ ಏನು ಅಂತ ಅರ್ಥ ಆಗತ್ತೆ. ಆ ಅರ್ಥ ನಮ್ಗಾಗ್ಬೇಕು ಅಂತ ಒಂದು ದೃಷ್ಟಿಯಲ್ಲಿ ಗರುಡ ಪುರಾಣವನ್ನು ಓದಿಸ್ಬೇಕು. ಇದು ಸತ್ಯನಾರಾಯಣ ಕಥೆ ಹಾಗೆ ಈ ಗರುಡ ಪುರಾಣ ಓದೋರು ಓದ್ತಾ ಇರ್ತಾರೆ, ನಿಮ್ ಪಾಡಿಗೆ ನೀವು ಏನೋ ಮಾತಾಡ್ಕೊಂಡು ಇರುವಂತ ವಿಚಾರವೇ ಅಲ್ಲ, ಅತಿ ಗಂಭೀರವಾದ ವಿಷಯವಾಗಿದೆ ಗರುಡ ಪುರಾಣ. ಹಾಗಾಗಿ ಗರುಡ ಪುರಾಣ ಕೇಳುವುದು ಈ ಮುಖ್ಯವಾಗಿ ಯಾರಿಗೆ, ಒಂದು ಆ ಸತ್ತ ವ್ಯಕ್ತಿಯ ಮುಂದಿನ ಕಾರ್ಯವನ್ನು ಮಾಡುವ
ಕರ್ತೃ ಅದನ್ನು ಕೇಳಿ ತಿಳಿದುಕೊಂಡು ಸರಿಯಾದ ರೀತಿಯಲ್ಲಿ ಮಾಡೋದು. ಉಳಿದವರೆಲ್ಲ ಯಾಕೆ ಹೇಳೋದು ಅಂದ್ರೆ, ನಾವು ಒಂದಿನ ಸಾಯ್ತೇವೆ, ಸಾಯುವ ಮೊದಲು ನಾವು ಏನೇನು ಪುಣ್ಯ ಮಾಡಬೇಕು, ಮಾಡಿಲ್ಲದಿದ್ರೆ ನಮ್ಗೆ ಎಂಥ ಲೋಕಗಳು ಮುಂದೆ ಸಿಗತ್ತೆ. ಹಾಗಾಗಿ ಪ್ರತಿಯೊಬ್ಬನು ಪುಣ್ಯ ಕಾರ್ಯವನ್ನು ಮಾಡಿದಂತೆ ಪುಣ್ಯ ಲೋಕಗಳು ಸಿಗುತ್ತವೆ, ಪಾಪ ಕಾರ್ಯವನ್ನು ಮಾಡಿದಂತೆ ಪಾಪ ಲೋಕಗಳು ಸಿಗುತ್ತದೆ. ಲೋಕಗಳು ಸಿಗುವುದಕ್ಕಿಂತ ಮುಖ್ಯವಾಗಿ ನಾವು ದಕ್ಷಿಣದ ಬಾಗಿಲ ಮೂಲಕ ಹೋಗುವುದನ್ನು ಮುಖ್ಯವಾಗಿ ತಪ್ಪಿಸ್ಕೊಳ್ಬೇಕು. ಯಾಕಂದ್ರೆ ನಾನು ನಿಮ್ಗೆ ಹೇಳಿದೆ 4 ದ್ವಾರಗಳಿವೆ ಯಮಪುರಿಗೆ. 3 ದ್ವಾರಗಳ ಮೂಲಕ ಹೋದವನು ಪುಣ್ಯಾತ್ಮನೇ, ಅವನಿಗೆ ಅತಿಯಾದ ಯಾವುದೇ ಇರೋಲ್ಲ. ಇದು ಹೇಗೆ ABC D ಅಂತ. A ಗ್ರೇಡ್ ಅಲ್ಲಿ ಹೋಗವನು, ಈಗ ಉತ್ತರ ಭಾಗದಲ್ಲಿ ಹೋದವನು ಅತಿ ಸಂಭ್ರಮದಿಂದ ಅವನನ್ನು ಕರ್ಕೊಂಡು ಹೋಗ್ತಾರೆ. ಈಗ ನೀವು ನೋಡಿರೋಲ್ವಾ, ದೊಡ್ಡ ಗಣ್ಯ ವ್ಯಕ್ತಿಗಳು ಬಂದಾಗ ಅವರನ್ನು ರಾಜ ಮರ್ಯಾದೆ ಪ್ರಕಾರ ಕರ್ಕೊಂಡು ಹೋಗ್ತಾರೆ, ಅವರನ್ನು ಸ್ತುತಿ ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗ್ಲಿಕ್ಕೆ ಬರೋರು ಎಂದವ್ರಾಗಿರ್ತಾರೆ, ತುಂಬಾ ನಯ ವಿನಯದಿಂದ ಹಸನ್ಮುಖವಾಗಿ ಕರ್ಕೊಂಡು ಹೋಗ್ತಾರೆ ಅತಿ ಪುಣ್ಯಾತ್ಮರಿಗೆ. ಇದು ಆ ಬಾಗಿಲ ಮೂಲಕ ಹೋಗ್ತದೆ. ಮತ್ತೆ ಸಾಮಾನ್ಯ ಪುಣ್ಯಾತ್ಮರು ಪೂರ್ವ ಮತ್ತು ಪಶ್ಚಿಮ ಬಾಗಿಲಿಂದ ಹೋದಾಗ್ಲೂ ಅಷ್ಟೇ ಗೌರವಯುತವಾಗಿ ಆ ಜೀವನನ್ನು ಯಮಪುರಿಯ ತನಕ ಕರ್ಕೊಂಡು ಹೋಗ್ತಾರೆ. ಯಾರು ಅತಿ ದುಷ್ಟನೋ, ಯಾರು ಅತಿ ಪಾಪಿಯೋ, ಯಾರು ಭಗವಂತನನ್ನೇ ನಂಬೋದಿಲ್ವೋ, ಯಾರು ಸಜ್ಜನ ಸಾಂಗತ್ಯವನ್ನೇ ಮಾಡುವುದಿಲ್ಲವೋ, ಯಾರು ತಾನು ಮಾಡಿದ್ದೇ ಸರಿ ಅನ್ಕೊಂಡು ಹಣದ ದಾಹಕ್ಕಾಗಿ, ಭೂಮಿಯ ದಾಹಕ್ಕಾಗಿ, ಹೆಣ್ಣಿನ ದಾಹಕ್ಕಾಗಿ ಅತಿಯಾದ ಕ್ರೌರ್ಯವನ್ನು ತೋರಿಸಿ ಪಶು ಪಕ್ಷಿಗಳಿಗೆ ದಯೆಯನ್ನು ತೋರಿಸದೆ ಸಂತರಿಗೆ ಅವಮಾನ ಮಾಡಿದರೆ, ತಂದೆ ತಾಯಿಗಳನ್ನು ಸೇವೆ ಮಾಡದೆ ಪ್ರೀತಿಸದೆ ಗೋಳಾಡಿಸಿದರೆ ಅಂಥವರಿಗೆ ದಕ್ಷಿಣ ಮಾರ್ಗವು ಕಟ್ಟಿಟ್ಟ ಬುತ್ತಿಯಾಗಿರ್ತದೆ. ಅವರಿಗೆ ಬೇರೆ ಆಪ್ಷನ್ ಇಲ್ಲ. ದಕ್ಷಿಣದ ಮಾರ್ಗದ ಮೂಲಕವೇ, ಯಮಯಾತನೆಯ ಮೂಲಕವೇ ಅವರು ಎಲ್ಲಿಗೆ ಹೋಗ್ಬೇಕು, ಯಮಪುರಿಯನ್ನು ಸೇರ್ತಾರೆ. ಹಾಗಾಗಿ ಆತ್ಮೀಯ ಮಿತ್ರರೇ, ಮುಂದಿನ ವಿಡಿಯೋದಲ್ಲಿ ನಾವು ಈ ಯಮಪುರಿಯ ಪ್ರಯಾಣ ಹೇಗಿದೆ ಅಂತ ನೋಡೋಣ. ಈ ವಿಡಿಯೋದಲ್ಲಿ ನಾವು ಏನ್ ನೋಡಿದೆವು ಅಂದ್ರೆ, ದೇಹದಿಂದ ಜೀವನು ಹೊರಗೆ ಬಂದ ನಂತರ ಬರುವ ಉಳಿದವರು ಇದು ಏನ್ ಮಾಡ್ಬೇಕು, ಮತ್ತು ಆ ಜೀವನು ಹೇಗೆ ಮುಂದೆ 12 ದಿನ ಇಲ್ಲೇ ಇರ್ತಾನೆ, 12 ದಿವಸ ತನ್ನ ಮನೆ, ತನ್ನ ಈ ಜಗತ್ತಲ್ಲೇ ಸಂಚಾರ ಮಾಡ್ತಾನೆ. ಹಾಗಾಗಿ ಈ 12 ದಿನಗಳಲ್ಲಿ ಏನ್ ಮಾಡ್ಬೇಕು ಎಂದರೆ, ಪ್ರತಿದಿನವೂ ಪಿಂಡಗಳನ್ನು ಕರ್ತೃವಾದವನ್ನು ಹಾಕಬೇಕು. ಮೊದಲದಾಗಿ ಸತ್ತ ಕೂಡಲೇ ದೇಹವನ್ನು ನೋಡಿ ಭಯ ಬೀಳ್ಬಾರ್ದು. ಅದಕ್ಕೆ ಶಂಕರರು ಹೇಳ್ತಾರೆ, ಭಾರ್ಯ ಬಿಭ್ಯತಿ ತಸ್ಮಿನ್ ಕಾಯೇ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಅಯ್ಯೋ ಮೂರ್ಖ, ಗೋವಿಂದನ್ನು ನೆನ್ಸು. ನೀನ್ ಸತ್ತೋದ್ರೆ ನಿನ್ನ ಹೆಣ ನೋಡಿ ನಿನ್ನ ಹೆಂಡತಿಯೇ ಭಯ ಪಡ್ತಾಳೆ, ಇಲ್ಲ ನಿನ್ನ ಗಂಡನೇ ಭಯ ಪಡ್ತಾನೆ, ಇಲ್ಲ ನಿನ್ನ ಮಕ್ಕಳೇ ಭಯ ಪಡ್ತಾಳೆ. ನೋಡಿ, ಭಯ ಪಡುವ ಅಗತ್ಯ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅವನು ಹೆಣ ಅಂತ ನೀವು ಭಾಷೆ ಉಪಯೋಗಿಸಿದ್ರು, ಆ ದೇಹದ ಜೊತೆಗೆ ಆ ಜೀವ ಅಲ್ಲಲ್ಲೇ ಇರ್ತಾನೆ. ಅವನಿಗೆ ಇನ್ನು ದೇಹದ ಬಗ್ಗೆ ಮೋಹ ಹೋಗಿರೋಲ್ಲ. ಆ ಮೋಹ ಕಂಪ್ಲೀಟ್ ಹೋಗೋದು ಯಾವಾಗ ಅಂದರೆ, ನಾವು ದೇಹವನ್ನು ಸುಟ್ಟಾಗ ನನ್ಗೆ ದೇಹ ಇಲ್ಲ ಅಂತ ಗೊತ್ತಾಗತ್ತೆ, ಆದರೂ ಮೋಹ ಇರತ್ತೆ. 12 ದಿನಗಳ ಕಾಲ ಇದೆಲ್ಲ ನೋಡಿ ಎಲ್ಲ ಸಂಸ್ಕಾರಗಳು ಆದ ನಂತರ ಆ ಜೀವನು ಯಮಪುರಿಗೆ ತನ್ನ 13ನೇ ದಿವಸದಿಂದ ತನ್ನ ಪ್ರಯಾಣವನ್ನು ಬೆಳೆಸ್ತಾನೆ. ಹಾಗಾಗಿ ಅಲ್ಲಿಯ ತನಕ ಉಳಿದವರ ಬಂಧು ಬಾಂಧವರ ಕರ್ತವ್ಯಗಳು ಇವೆ, ಮಕ್ಕಳ ಕರ್ತವ್ಯಗಳು ಇವೆ. ಆ ಜೀವನಿಗೆ ಅವು ಒಳ್ಳೆಯದಾಗ್ಲಿ ಅಂತ ಪುಣ್ಯ ಕಾರ್ಯಗಳನ್ನು ಮಾಡುವುದು, ಭಾಗವತವನ್ನು ಓದಿಸುವುದು, ಗರುಡ ಪುರಾಣವನ್ನು ಓದಿಸುವುದು, ಆದಷ್ಟು ದಾನ ಧರ್ಮಗಳನ್ನು ಮಾಡುವುದು ಮುಂತಾದ್ದು ಮಾಡಬೇಕು. ಆಮೇಲೆ ಈ 12 ದಿನದಲ್ಲಿ ವೈಕುಂಠ ಸಮಾರಾಧನೆ ಅಂತ ಮಾಡ್ತಾರೆ. ಕೆಲವರು 13ನೇ ದಿವಸ ಮಾಡ್ತಾರೆ, ಕೆಲವರು 14ನೇ ದಿವಸ ಮಾಡ್ತಾರೆ. ಆಗ ವೇದ ಘೋಷ ಮಾಡ್ತಾರೆ.
ಏನಕ್ಕೆ ಆ ಜೀವನಿಗೆ ಒಳ್ಳೇದಾಗ್ಲಿ, ಭಗವಂತನ ನಾಮಸ್ಮರಣೆ ಬರಲಿ, ನಾನಾ ತರದ ದಾನಗಳನ್ನು ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂದ್ರೆ ಇಲ್ಲಿಂದ ಹೊರಟ ಜೀವನಿಗೆ ಈ ದಾನಗಳು ಅವನ ದಾರಿಯಲ್ಲಿ ಸುಗಮವಾಗಿ ಪ್ರಯಾಣ ಆಗ್ಲಿಕ್ಕಾಗ್ಲಿ ಅನ್ನೋ ದೃಷ್ಟಿಯಿಂದ ಕೊಡ್ತಾರೆ. ಛತ್ರಿ ದಾನ ಕೊಡ್ತಾರೆ, ಹಾಸಿಗೆ ದಾನ ಕೊಡ್ತಾರೆ, ಚಪ್ಪಲಿ ದಾನ ಕೊಡ್ತಾರೆ, ದಶವಿಧದ ದಾನ ಕೊಡ್ತಾರೆ, ಗೋದಾನ ಕೊಡ್ತಾರೆ, ತಿಲದಾನ ಕೊಡ್ತಾರೆ, ಎಣ್ಣೆ ದಾನ ಕೊಡ್ತಾರೆ. ಹಾಗಾಗಿ ದಶದಾನಗಳನ್ನು ಕೊಡ್ತಾರೆ. ಯಾಕೆ ಕೊಡುತ್ತಾರೆ ಅಂದರೆ ಇಲ್ಲಿಂದ ಹೊರಟ ಜೀವನಿಗೆ ದಾರಿ ಮಧ್ಯದಲ್ಲಿ ಈ ದಾನದ ಪುಣ್ಯದಿಂದಾಗಿ ಅವನ ಪ್ರಯಾಣ ಸುಖಕರವಾಗಿರಲಿ ಅನ್ನುವ ದೃಷ್ಟಿಯಿಂದ ಕೊಡ್ತಾರೆ. ಹಾಗಾಗಿ ಅಪ್ಪ ಮಗ ಕಂಜೂಸಾಗಿ 100 ರೂಪಾಯಿದು ಕೊಡೋದು ಬೇಡ, 10 ರೂಪಾಯಿ ಕೊಡೋಣ ಅಂತ ಯೋಚನೆ ಮಾಡಬಾರ್ದು. ಒಳ್ಳೆ ಕ್ವಾಲಿಟೇಟಿವ್ ಕೊಡೋಣ. ಯಾಕಂದ್ರೆ ಇದು ಸತ್ತವನಿಗೆ ನಾನು ಕೊಡ್ತಾ ಇರೋದು, ಅವನಿಗೆ ಅನುಕೂಲ ಆಗ್ಲಿ ಅಂತ ಬ್ರಾಹ್ಮಣರ ಮುಖಾಂತರವಾಗಿ ನಾನು ಕೊಡೋದು ಅನ್ನೋ ಭಾವನೆಯಿಂದ ಕೊಡಬೇಕು. ಆಮೇಲೆ ದಾನ ಕೊಡುವಾಗ ಪುಣ್ಯ ಪುರುಷರಿಗೆ ದಾನ ಕೊಟ್ಟರೆ ತುಂಬಾ ಒಳ್ಳೆಯದು. ಅಂದ್ರೆ ನೀವು ಬ್ರಾಹ್ಮಣರಿಗೆ ದಾನ ಕೊಡ್ತೀರಿ ಅಂದ್ರೆ ಅವರು ಮಿನಿಮಮ್ ಒಂದು ಸಂಧ್ಯಾ ವಂದನೆಯನ್ನಾದ್ರೂ ಡೈಲಿ ಮಾಡುವವರಾಗಿರ್ಬೇಕು. ಸುಮ್ನೆ ಬರೀ ಬ್ರಾಹ್ಮಣ ಅಂತ ಒಂದು ಜನಿವಾರ ಹಾಕೊಂಡು ಉಪಯೋಗ ಆಗೋದಿಲ್ಲ. ಅವರು ಭಗವಂತನ ನಾಮಸ್ಮರಣೆಯಲ್ಲಿರ್ಬೇಕು, ಪೂಜೆ ಪ್ರಾರ್ಥನೆ ಜಪ ತಪ ಮಾಡೋರಾಗಿರ್ಬೇಕು. ಅಂಥವರಿಗೆ ಕೊಟ್ಟ ದಾನದ ಫಲದಿಂದ ಆ ಜೀವಾತ್ಮನಿಗೆ ಅತೀ ಅನುಕೂಲ ಆಗೋಗತ್ತೆ. ಇದನ್ನು ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ದಾನ ಕೊಡ್ತೇವಲ್ಲ, ಭಿಕ್ಷುಕರಿಗೂ ದಾನ ಅಲ್ಲ, ಅದು ದಯೆ ಬೇರೆ, ದಾನ ಬೇರೆ. ಇಲ್ಲಿ ಈ ದೇಹವನ್ನು ಬಿಟ್ಟ ಜೀವನಿಗೆ ಸಹಾಯ ಆಗೋದು ಇಂಥ ಮಹಾತ್ಮರ ಒಂದು ಥಾಟ್ ಅವರಿಗೆ ಸಹಾಯ ಆಗತ್ತೆ. ಅವನಿಗೆ ಒಳ್ಳೇದಾಗ್ಲಪ್ಪ ಅನ್ನೋ ಒಂದು ಆಶೀರ್ವಾದ ಸಹಾಯ ಆಗತ್ತೆ. ಯಾಕಂದ್ರೆ ಅವ್ರಿಗೆ ಆ ತಪಸ್ಸಿನ ಶಕ್ತಿ ಇರತ್ತೆ. ತಪಸ್ಸಿನ ಶಕ್ತಿ ಇರುವ ವ್ಯಕ್ತಿಗೆ ನೀವು ಕೊಟ್ಟ ದಾನ ಅತ್ಯಂತ ಪರಿಣಾಮವಾಗಿ ಸಹಾಯ ಆಗತ್ತೆ ಅನ್ನುವಲ್ಲಿಗೆ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಈ ಜೀವನು 13ನೇ ದಿವಸದಿಂದ ಶುರು ಮಾಡಿ ತನ್ನ ಪ್ರಯಾಣವನ್ನು ಹೇಗೆ ಮುಂದುವರಿಸ್ತಾನೆ ಅಂತ ನೋಡೋಣ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್.